ನಮಸ್ಕಾರ 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 ವಿಸ್ತಾರ ನ್ಯೂಸ್ನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಗಣೇಶ ಹಬ್ಬದ ಹೃದಯ ತುಂಬಿದ ಹಾರ್ದಿಕ ಶುಭಾಶಯಗಳು. ಗಣೇಶ ಹಬ್ಬ 10 ಗಂಟೆ ಆಯಿತು. 10 ಗಂಟೆಗೆ ಯಾರು ಕರೆಸ್ತಾರೆ ಅಂತಂದಿದ್ದಾರಲ್ಲ, ಇನ್ನೂ ಕಾಣಿಸ್ತಾ ಇಲ್ವಲ್ಲ ಅಂತ ಅನ್ಕೊಂಡಿದ್ದೀರಾ? ಅಭಿಮಾನಿಗಳೇ ಸ್ವಲ್ಪ ಸಂಯಮ ಇರಲಿ, ಭಕ್ತಾದಿಗಳೇ ಸ್ವಲ್ಪ ಸಂಯಮ ಇರಲಿ, ಬರ್ತಾ ಇದ್ದಾರೆ. ಎರಡು ಬಹಳ ಖುಷಿಯಾದ ಸಂಗತಿ. ಒಂದು, ಗಣೇಶ ಹಬ್ಬ, ಗಣೇಶ ಇದ್ದಾರೆ, ಗಣಪ ಇಲ್ದಿದ್ರೆ ಹೇಗಾಗತ್ತೆ ಹಬ್ಬ? ಸೊ ಈ ಹಬ್ಬಕ್ಕೆ ಇಬ್ಬರೂ ನಮ್ಮ ಜೊತೆ ಇದ್ದಾರೆ. ಗೋಲ್ಡನ್ ಸ್ಟಾರ್ ಗಣೇಶ್, ನಮ್ಮೆಲ್ಲರ ಗೋಲ್ಡನ್ ಹಾರ್ಟ್ಗಳಲ್ಲಿ ನೆಲೆಗೊಂಡಿರುವಂಥ ಸ್ಟಾರ್, ಗೋಲ್ಡನ್ ಸ್ಟಾರ್ ಗಣೇಶ್. ಎರಡು ಖುಷಿ ಆಗಲೇ ಹೇಳಿದೆ, ಒಂದು ಹಬ್ಬದ ಖುಷಿ, ಇನ್ನೊಂದು ಕೃಷ್ಣಂ ಪ್ರಣಯ ಸಖಿ 25ನೇ ದಿನ ಭರ್ಜರಿಯಾಗಿ ಓಡ್ತಾ ಇದೆ, 140 ಥಿಯೇಟರ್ಗಳಲ್ಲಿ ಓಡ್ತಾ ಇದೆ, ಅದು ಮತ್ತೊಂದು ಖುಷಿ. ಸೊ ಈಗ ಟೈಮ್ ಗಣೇಶ್ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ. ಗಣೇಶ್ ಸರ್ ಬನ್ನಿ ಸರ್, ಸಾಂಗ್ ಪ್ಲೀಸ್. ಥ್ಯಾಂಕ್ ಯು ಶುಭಾಶಯಗಳು ಹಬ್ಬದ. ಜೊತೆಗೆ ಫಿಲಮ್ಗೆ ಥ್ಯಾಂಕ್ ಯು ವಾಸು ಅವರೇ, ನಿಮಗೂ ಅಷ್ಟೇ ಹಬ್ಬದ ಶುಭಾಶಯಗಳು. ಆ್ಯಂಡ್ ಥ್ಯಾಂಕ್ ಯು ಎಲ್ಲ ವೀಕ್ಷಕರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸರ್ ಹೇಗೆ ಅನಿಸ್ತಾ ಇದೆ? ಒಂದು ಫಿಲಮ್ ಬಗ್ಗೆ ಹೇಳಿದೆ, 25 ದಿನ ಓಡ್ತಾ ಇದೆ, ಗಣೇಶ ಹಬ್ಬ ಬೇರೆ. ಗಣೇಶ ಹಬ್ಬ ಅಂದರೆ ಸ್ಪೆಷಲ್ಲು, ಅದ್ರ ಜೊತೆಗೆ ಇದು ಡಬಲ್ ಖುಷಿ. ಹೇಗೆ ಅನಿಸ್ತಿದೆ? ಅದು ತುಂಬ ಖುಷಿ ಆಗುತ್ತೆ. ಆ್ಯಂಡ್ 25 ದಿನ ನಮ್ಮ ಗಣೇಶ ಹಬ್ಬಕ್ಕೆ ಬಂದು ನಿಂತ್ಕೊಳ್ಳುತ್ತೆ ಅಂತ ಗೊತ್ತಿರಲಿಲ್ಲ. 25 ದಿನ ಪರ್ಫೆಕ್ಟ್ ಗೌರಿ ಗಣೇಶ ಹಬ್ಬಕ್ಕೆ 25 ದಿನ ನಾವು ಕಂಪ್ಲೀಟ್ ಮಾಡ್ತೀವಿ ಅನ್ನೋದು ಗೊತ್ತಿರಲಿಲ್ಲ ರಿಲೀಸ್ ಮಾಡಬೇಕಾದ್ರೆ. 25 ದಿನ ಆದಮೇಲೆ ಅನಿಸ್ತು ಕರೆಕ್ಟಾಗಿ ಗೌರಿ ಗಣೇಶ ಹಬ್ಬಕ್ಕೆ ಬಂತಲ್ಲ ನಮ್ಮ ಪಿಕ್ಚರು 25 ದಿನ ಅಂತ ಖುಷಿ ಆಗುತ್ತೆ. ಆ್ಯಂಡ್ ಈಗ 25 ಶೋ ಓಡಿದ್ರೆ ದೊಡ್ಡ ಕಾಲ ಅನ್ನೋ ಥರ ಇರೋ ಟೈಮು, ಅಂಥದ್ರಲ್ಲಿ 25 ದಿನ ಕಂಪ್ಲೀಟ್ ಮಾಡಿರೋದು ಹೋಲ್ ಕ್ರೆಡಿಟ್ ಗೋಸ್ ಟು ಚಿತ್ರಪ್ರೇಮಿಗಳಿಗೆ ಆ್ಯಂಡ್ ಚಿತ್ರತಂಡಕ್ಕೆ, ಪ್ಲಸ್ ಪಿಕ್ಚರ್ನ ನೋಡಿ ಆಶೀರ್ವಾದಿಸಿದ ಪ್ರತಿಯೊಬ್ಬರಿಗೂ. 7-8 ತಿಂಗಳಿಂದ ನೋಡ್ತಾ ಇದ್ದೀವಿ, ಒಂದು ಸಕ್ಸಸ್ ಇರಲಿಲ್ಲ, ಒಂದು ಸಿನಿಮಾ ಯಾವುದು ಬರ್ತಿರಲಿಲ್ಲ ಕನ್ನಡಕ್ಕೆ. ಯಾವುದಪ್ಪ ಹೀಗಾಗ್ಬಿಡ್ತಲ್ಲ ಅಂತ ಅಂದ್ಕೊಳ್ಳುವಾಗ 2 ಸಿನಿಮಾಗಳು, ಭೀಮಾ ಅಂತ ಒಂದು ಬಂತು, ಅದ್ರ ಜೊತೆಗೆ ತಮ್ಮ ಸಿನಿಮಾ ಬಂತು, ಭಾಳ ಪ್ರೇಕ್ಷಕರು ಅಪ್ಕೊಂಡ್ರು ಅಂತ, ಅದರಲ್ಲೂ ಫ್ಯಾಮಿಲಿ ಆಡಿಯನ್ಸ್ ಬಂದರು ಥಿಯೇಟರ್ಗೆ. ಅವ ಹೇಗೆ ಅನ್ನಿಸ್ತು? ನಾನು ಯಾವಾಗಲೂ ಕಾನ್ಸಂಟ್ರೇಟ್ ಮಾಡೋದೇ ವಾಸವ್ರೆ ಫ್ಯಾಮಿಲಿನ, ಫ್ಯಾಮಿಲಿ ಆಡಿಯನ್ಸ್ಗೋಸ್ಕರ ಪಿಕ್ಚರ್ ಮಾಡಬೇಕು ಅಂತ. ಸೋಲು ಗೆಲುವು ಇರೋದೆ ಎಲ್ಲದರಲ್ಲೂ, ಆದರೆ ಕಾನ್ಸಂಟ್ರೇಷನ್ ನಂದು 99.9 ಫ್ಯಾಮಿಲಿ ಆಡಿಯನ್ಸ್ ಮೇಲೆ ಇರುತ್ತೆ. ಯಾಕೆಂದರೆ ಒಂದು, ನಿಮಗೆ ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ನಿಮ್ಮನ್ನು ನೋಡಿ ಇಷ್ಟಪಡಬೇಕು ಅನ್ನೋದೊಂದು. ಅದ್ರ ಜೊತೆಲಿ ಒಂದ್ಸಲಿ ಒಂದು ಕೌಂಟ್ರಿಗೆ ಕೈ ಹೋದರೆ, ಇಲ್ಲ ಬುಕ್ಕಿಂಗ್ ಆ್ಯಪ್ಗೆ ಕೈ ಹೋದರೆ 8ರಿಂದ 20 ಟಿಕೆಟ್ ಬುಕ್ ಆಗಬೇಕು ಒಟ್ಟೆ ಟೈಮ್. ಓಕೆ ಓಕೆ, ಆ ಥರ ಒಂದು ಮಲ್ಟಿಪ್ಲೆಕ್ಸ್ ಒಂದು 500 ಟಿಕೆಟ್ ಅಂದರೆ ನಿಮಗೆ ಒಬ್ಬೊಬ್ರು 20 ಟಿಕೆಟ್, 40ರಿಂದ 50 ಜನ ಡನ್, 500 ಟಿಕೆಟ್ಸ್. ಅದ್ರ ಜೊತೆಯಲ್ಲಿ ಒಂದು ಹಬ್ಬದ ವಾತಾವರಣ ಬಂದ್ಬಿಡುತ್ತೆ. ಒಂದು ಫ್ಯಾಮಿಲಿ ಪಿಕ್ಚರ್ಗೆ ಹೋಗ್ಬೇಕಾದ್ರೆ ಒಂದು ಖುಷಿ ಇರುತ್ತೆ, ಮೆಮೊರಿ ಇರುತ್ತೆ. ಸೊ ಹಾಗಾಗಿ ಹೆಚ್ಚಿಗೆ ನಾನು ಫ್ಯಾಮಿಲಿನೇ ಕಾನ್ಸಂಟ್ರೇಟ್ ಮಾಡ್ತೀನಿ ಯಾವಾಗಲೂ. ಈಗ ದೊಡ್ಡ ದೊಡ್ಡ ಸಿನಿಮಾಗಳು ಬಂದು ಹೋದು, ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಸಿನಿಮಾಗಳು ಬಂದು ಹೋದು, ಅದ್ರ ಮಧ್ಯೆ ಫ್ಯಾಮಿಲಿ ಆಡಿಯನ್ಸನ್ನು ಅಟ್ರಾಕ್ಟ್ ಮಾಡುವಂಥ ಸಿನಿಮಾಗಳು ಭಾಳ ಕಡಿಮೆ ಬಂದೋಯ್ತು ಅಂತ ಮಧ್ಯದಲ್ಲಿ. ನಿಮಗೆ ಎನಿ ಸಿನಿಮಾ ದೊಡ್ಡದಾಗಲಿ ಚಿಕ್ಕದಾಗಲಿ ರಿಲೀಸ್ ಆದಮೇಲೆ ಆಗೋದು. ಮೆಜರ್ಮೆಂಟ್ ಬಂದು ಇಫ್ ಯು ಇನ್ವೆಸ್ಟ್ಮೆಂಟ್ ಲೆಕ್ಕದಲ್ಲಿ ನೀವೇನೇ ತೊಗೊಂಡ್ರು ಆರ್ ಯಾರು ಮಾಡ್ತಾರೆ ಅನ್ನೋದು ಏನೇ ಲೆಕ್ಕ ತೊಗೊಂಡ್ರು, ನಿಮಗೆ ಸಿನಿಮಾ ರಿಲೀಸ್ ಆದಮೇಲೆ ಗೊತ್ತಾಗೋದು ಅದು ದೊಡ್ಡ ಸಿನಿಮಾನ ಚಿಕ್ಕ ಸಿನಿಮಾನ ಅಂತ. ಮೆಜರ್ಮೆಂಟ್ ಹಾಗೆ ಅಲ್ಲ, ನಿಮ್ಗೆ ಅಳತೆ ಹಾಕಬೇಕಾಗಿರೋದು ಆ ಥರ. ಸೊ ನನ್ನ ಪ್ರಕಾರ ಯಾವುದು ದೊಡ್ಡ ಸಿನಿಮಾ ಅಲ್ಲ, ಯಾವುದು ಚಿಕ್ಕ ಸಿನಿಮಾ ಅಲ್ಲ, ಓನ್ಲಿ ಹೈಪ್ ಅಷ್ಟೇ. ಓಕೆ, ಪಿಕ್ಚರ್ ರಿಲೀಸ್ ಆದಮೇಲೆ ಡಿಸೈಡ್ ಆಗುತ್ತೆ ಇದು ದೊಡ್ಡ ಸಿನಿಮಾನ, ಇದು ಚಿಕ್ಕ ಸಿನಿಮಾನ ಅಂತ. ಅದಾದಮೇಲೆ 8 ತಿಂಗಳಿಂದ ಜನ ಬರ್ತಿಲ್ಲ, ಜನನ ದೋಷದೇ ತಪ್ಪು. ಈಗ ನಾವು ಅವ್ರಿಗೆ ಕೊಡಬೇಕಾಗಿರೋದು ಕೊಟ್ಟರೆ, ಅಂದರೆ ನಾನು ಇವತ್ತಿನ ಕಾಂಪಿಟೇಷನಲ್ಲಿ OTT ಇದೆ, ಕೈಯಲ್ಲಿ ಯೂಟ್ಯೂಬ್ ಇದೆ, ಶಾರ್ಟ್ಸ್ ಇದೆ, 30 ಸೆಕೆಂಡ್ಸ್ ರೀಲ್ಸ್ ಇದೆ, ಇದನ್ನೆಲ್ಲ ಹೊರತುಪಡಿಸಿ ನೀವು ಥಿಯೇಟ್ರನ್ನ ಕರಿಬೇಕು ಅನ್ನೋದು ಒಂದು ಚಾಲೆಂಜು. ಆ ಚಾಲೆಂಜಲ್ಲಿ ಗೆಲ್ಲಬೇಕು ಅಂದರೆ ನೀವು ಯು ಶುಡ್ ಗಿವ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್. ಹೆಂಗೆ ಕೊಡ್ತೀರಾ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್? ಲಾರ್ಜರ್ ದೆನ್ ಲೈಫ್, ಜೀವನಕ್ಕೆ ಹತ್ತಿರವಾಗಿರಬೇಕು, ಬಟ್ ದೊಡ್ಡದು ಅನಿಸ್ಬೇಕು. ಸಾಂಗ್ಸ್ ತುಂಬ ಚೆನ್ನಾಗಿರಬೇಕು. ನಿಮಗೆ ನೀವು ಹೇಳಿ ಸಾಂಗ್ಸು, ಫೈಟು ಆ್ಯಂಡ್ ಸಮ್ ಗುಡ್ ಸೀನ್ಸ್, ಸಿನಿಮ್ಯಾಟಿಕ್ ಅಂತ ಏನು ಹೇಳ್ತೀವಿ, ಅದೆಲ್ಲ ನಿಮಗೆ ಥಿಯೇಟ್ರಿಕಲಲ್ಲಿ ಕೊಡೋ ಎಕ್ಸ್ಪೀರಿಯನ್ಸು ನಿಮಗೆ ಟೆಲಿವಿಷನ್ ಎಷ್ಟೇ ದೊಡ್ಡದಿದ್ರು ಕೊಡೋಲ್ಲ. ಹೌದು ಹೌದು, ಕರೆಕ್ಟ್. ಸೊ ಆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ನಾವು ಕೊಡಬೇಕು ಆಡಿಯನ್ಸ್ಗೆ. ಸೊ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಟ್ಟಾಗ ದೇ ವಿಲ್ ಕಮ್.
ಇಲ್ಲ ನಾವು ಹಿಂಗೆ ಮಾಡ್ತೀವಿ, ಚಿಕ್ಕದಾಗೆ ಮಾಡ್ತೀವಿ, ಇಷ್ಟಿಷ್ಟೇ ಮಾಡ್ತೀವಿ ಅಂದರೆ ಎಳೆಯೋದು ತುಂಬ ಕಷ್ಟ ಆಗುತ್ತೆ. ಸೊ ಅವರು ಹೇಳ್ತಾರೆ ನಾವು ಚಿಕ್ಕದಾಗಿ ಇಲ್ಲೇ ನೋಡ್ತೀವಿ ಬಿಟ್ಬಿಡಿ ಅಂತ. ಸೊ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಬ್ಲೇಮಿಂಗ್ ಆಡಿಯನ್ಸ್ ಈಸ್ ಎ ನನ್ನ ಪ್ರಕಾರ ಫೂಲಿಶ್ನೆಸ್. ಓಕೆ, ಡೂಯಿಂಗ್ ಗುಡ್ ಸಿನಿಮಾ ಇದೆಯಲ್ಲ ಅದು ನಮ್ಮ ಕೈಲಿರೋದು. ಆಡಿಯನ್ಸ್ ಬರೋಲ್ಲ ಅನ್ನಬಾರ್ದು. ಅವ್ರಿಗೆ ಯಾವ ಥರದ್ದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡಬೇಕು. ಅದ್ರ ಮೇಲೂ ಬರಲಿಲ್ಲ ಅಂದರೆ ನಮ್ಮ ಸಿನಿಮಾ ಚೆನ್ನಾಗಿಲ್ಲ ಅಂತ ಸುಮ್ಮನೆ ಆಗಬೇಕು. ದೇ ಆರ್ ದ ಕನ್ಸ್ಯೂಮರ್ಸ್. ಬ್ಲೇಮ್ ಮಾಡೋಕ್ಕೆ ಹೋಗಬಾರ್ದು. ದೇ ಆರ್ ದ ಕನ್ಸ್ಯೂಮರ್ಸ್. ದೇ ವಿಲ್ ಡಿಸೈಡ್ ಏನು ನೋಡಬೇಕು ಏನು ನೋಡಬಾರ್ದು ಅಂತ. ಸೊ ಅವ್ರನ್ನ ಬ್ಲೇಮ್ ಮಾಡಿ ಏನೋ ಪ್ರಯೋಜನ ಇಲ್ಲ. ಸೊ ಇಟ್ಸ್ ಆಲ್ ಅಬೌಟ್ ಮೇಕಿಂಗ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಸಿನಿಮಾಸ್. ಓಕೆ, ಈ ಸಿನಿಮಾ ಅಂತ ಬಂದಾಗ ಡೈರೆಕ್ಟರ್ ನೋಡಿದ್ರೆ ದಂಡುಪಾಳ್ಯದಂಥ ಸಿನಿಮಾ ಮಾಡಿದ್ದಾರೆ. ಗಣೇಶ್ ಅವ್ರನ್ನ ಇಟ್ಕೊಂಡು ಏನಪ್ಪ ಮಾಡ್ತಾರೆ ಇವರು ಅಂತ ನಮಗೂ ಒಂಥರ ಗಾಬರಿ ಬಿದ್ದೋದ್ವಿ ನಾವು. ಅದೆಲ್ಲರಿಗೂ ಗಾಬರಿ ಆಯಿತು. ಈವನ್ ನನ್ನ ನಿಮ್ಗೆ ಹೆಂಗಿತ್ತು ಅಂತ ಫಸ್ಟ್ ಇವನ್ ನನ್ನ ಟ್ರೂಪ್ ಅಷ್ಟೇ, ನಮ್ಮ ಆಫೀಸಲ್ಲಿ ಆ್ಯಂಡ್ ನನ್ನ ಸ್ಟಾಫ್ ಅಷ್ಟೇ, ಅಣ್ಣ ದಂಡುಪಾಳ್ಯ ಅಣ್ಣ ಅವರು ಅಂತ, ಅವರೇ ದಂಡುಪಾಳ್ಯ ಅಂತ, ದಂಡುಪಾಳ್ಯ ಡೈರೆಕ್ಟರ್ ಅಣ್ಣ ಅವರು ಅಂತ. ಬಟ್ ಆ ಮೇಕರ್ ಇದಾನಲ್ಲ ಅವರೊಳಗೆ, ರಾಜು ಅವರ ಮನಸ್ಸಲ್ಲಿ ಒಬ್ಬ ಮೇಕರ್ ಇದಾನಲ್ಲ, ಅದು ವೆರಿ ಬಿಗ್ ಮೇಕರ್. ಓಕೆ, ಅವ್ರು ಹೇಳಿದ ಕಥೆಯ ರೀತಿ ಬಂದು ಆಮೇಲೆ ಅವರು ಪರದೆ ಮೇಲೆ ತೆಗೆದಂತಹ ತೋರಿಸಿದಂತಹ ರೀತಿ ಇದೆಯಲ್ಲ 1:100 ಅದು. ಕಾನ್ಸೆಪ್ಟೇ ಹೀಗಿದೆ. ನಾನು ಹ್ಯಾಕ್ ತೆಗಿತೀರಾ ನೀವು ಅಂತ. ಆ ಕ್ಲೈಮ್ಯಾಕ್ಸ್ ಎಲ್ಲ ನಿಮಗೆ 1000 ಜನ ಪೇರ್ನ ಕರ್ಕೊಂಬಂದು ನಂದಿ ಬೆಟ್ ವೆರಿ ಕಾಮ್ ಹೆಡೆಡ್, ಕೂಲಾಗಿರ್ತಾರೆ. ಆ್ಯಂಡ್ ವೆರಿ, ನನಗೆ ಜೀವನದಲ್ಲಿ ಒಂದು ಕ್ಲಾರಿಟಿ ಅನ್ನೋದಿದೆ, ಅವ್ರಿಗೆ ನನಗಿಂತ ಕ್ಲಾರಿಟಿ ಇದೆ ಸಿನಿಮಾ ವಿಷಯದಲ್ಲಿ. ಹಿಂಗೆ ಬರಬೇಕು ಸಿನಿಮಾ, ಸಾಂಗ್ ಹಿಂಗೆ ಬರಬೇಕು, ಇದು ಹಿಂಗೆ ಆಗಬೇಕು, ದೊಡ್ಡದಾಗಿರಬೇಕು ಅಂತ. ಸೊ ಆ ಎಕ್ಸ್ಪೀರಿಯನ್ಸ್ ಅವ್ರದ್ದು. ಆ್ಯಂಡ್ ಆ್ಯಸ್ ಎ ಮೇಕರ್, ನೀವು ಯಾವುದೇ ಮೇಕರ್ ತೊಗೊಳ್ಳಿ, 2 ಥರ ಸಿನಿಮಾ ತೆಗೆದಿರ್ತಾರೆ ಅವರು. ಗುಡ್ ಮೇಕರ್. ಆ್ಯಂಡ್ ಆ್ಯಸ್ ಎ ಡೈರೆಕ್ಟರ್ ಇವತ್ತು ಅವ್ರು ಪ್ರೂವ್ ಮಾಡಿದ್ದಾರೆ. ಗುರು, ನನ್ನನ್ನು ನೀವು ಟೈಪ್ ಕ್ಯಾಸ್ಟ್ ಮಾಡಬೇಡಿ, ಐ ಆಮ್ ಎ ಮೇಕರ್. ಎಲ್ಲ ಥರದ ಸಿನಿಮಾ ನಾನು ಮಾಡ್ತೀನಿ ಅಂತ. ದಂಡುಪಾಳ್ಯ ನೀವು ನೋಡಿ, ಆ ಸಿನಿಮಾನ ಬೀಯಿಂಗ್ ಎ ಕ್ರೈಮ್ ಸಿನಿಮಾ, ನಿಮ್ಗೆ ಇಡೀ ಸಿನಿಮಾಲಿ ಎಲ್ಲೂ ರೇಪ್ನ ತೋರಿಸಿಲ್ಲ. ಹೌದು, ಎಲ್ಲೂ ನಿಮಗೆ ರಕ್ತನ ತೋರಿಸಿಲ್ಲ. ಸೂಕ್ಷ್ಮತೆಯಲ್ಲಿ ಹೋಗಿ, ದಟ್ ಈಸ್ ದ ಸ್ಟ್ರೆಂತ್ ಆಫ್ ಎ ಮೇಕರ್. ಕರೆಕ್ಟ್. ತೋರಿಸ್ಬೋದಿತ್ತು ರೇಪ್ ಮಾಡೋದು, ಹಿಂಗೆ ಅದು ಕ್ರೂಯಾಲಿಟಿ ಎಲ್ಲ ತೋರಿಸ್ಬೋದಿತ್ತು. ಬಟ್ ಆ ಮನುಷ್ಯ ಎಲ್ಲೂ ತೋರಿಸಿಲ್ಲ. ದಟ್ ಈಸ್ ದ ಇಂಟೆಲಿಜೆನ್ಸ್. ಕರೆಕ್ಟ್. ಸೊ ಈಸ್ ಎ ಗುಡ್ ಮೇಕರ್. ಇವರ ದ ವೇ ಹಿ ಟೆಲ್ಸ್ ಆ್ಯಂಡ್ into 100 times he brings on the screen. Hit to flop is different. Okay, as a maker, as an actor, as a performer, ನೀವು ಸೋಲ್ಬಾರ್ದು ಇವತ್ತು. ಹಿಟ್ ಟು ಫ್ಲಾಪ್ ನಮ್ಮ ಕೈಲಿಲ್ಲ ವಾಸು ಅವರೇ. ಬೇರೆ ಬೇರೆ ಕಾರಣಗಳಿಂದ ಫ್ಲಾಪ್ ಆಗ್ಬಿಡ್ಬೋದು. ಒಬ್ಬರ ಮೇಲೆ ಬ್ಲೇಮ್ ಮಾಡಿ ಅದು ಪ್ರಯೋಜನ ಇಲ್ಲ. ಆ್ಯಸ್ ಎ ಮೇಕರ್ ಈಸ್ ಎ ಫ್ಯಾಂಟಾಸ್ಟಿಕ್ ಮೇಕರ್. ಕಾಲ್ ಇಟ್ ಆಸ್ ಕಮರ್ಷಿಯಲ್ ಮೇಕರ್ ಅಂತೀವಿ, ಗೊತ್ತಾ? ಯಾವ ಟೈಮಲ್ಲಿ ಹಾಡಬೇಕು ಹಾಡಿರುತ್ತೆ, ಯಾವ ಟೈಮಲ್ಲಿ ಫೈಟ್ ಬೇಕು ಫೈಟ್ ಇರುತ್ತೆ, ಥ್ರಿಲ್ಲು ಫನ್ನು. ಈಸ್ ಎ ಗುಡ್ ಮೇಕರ್. ಈಗ ಗಣೇಶ್ ಅವರು ಸಿನಿಮಾ ಹೇಗೆ ಆಯ್ಕೆ ಮಾಡ್ಕೊಳ್ತಾರೆ ಅಂತ, ಈಗ ಒಬ್ಬೊಬ್ರಿಗೆ ಒಂದೊಂದು ಟೆಕ್ನಿಕ್ ಇರುತ್ತೆ. ನನಗೆ ಫಸ್ಟ್ ಲೈನ್ ಕೇಳಿದ ತಕ್ಷಣ ಒಂದು ಹಿಂಗೆ ಅನಿಸ್ಬೇಕು, ಇದು ಮಾಡಬೇಕು, ಸಖತ್ತಾಗಿದೆ ಅನಿಸ್ಬೇಕು. ಅಷ್ಟೇ ಮಾನದಂಡ, ಇನ್ನೇನಿಲ್ಲ. ಈ ಸಿನಿಮಾದಲ್ಲಿ ಹಾಗೆ ಅನಿಸುತ್ತೆ ನನಗೆ ಫಸ್ಟ್ 5 minutes ಕೇಳಿದಾಗ ಏನು ಅನಿಸ್ಲಿಲ್ಲ. ಆಮೇಲೆ ಹಿಟ್ಟೋಲ್ಡ್ ಒಂದು ಬ್ರೇಕ್. ನೀವು ಸಿನಿಮಾ ನೋಡಿದ್ರಿ, ಆ ಹೀರೋಯಿನ್ ಬಂದು ಮಲಗ್ತಾಳೆ ಜೊತೆಲಿ ಅಂತ ಒಂದು, ಹೌದು, ಏನಿದು ಬೇರೆ ಹೇಳ್ತಾವ್ರಲ್ಲ ಅನಿಸ್ತು. ಅದಾದಮೇಲೆ ಸಿನಿಮಾ ಟುವರ್ಡ್ಸ್ ಎಂಡ್, ಅಂದರೆ ಸಿನಿಮಾ ಇನ್ನೊಂದು 20 ನಿಮಿಷ 25 ನಿಮಿಷ ಇದೆ, ಇನ್ನೇನು ಇಲ್ಲ ಆರಾಮ್ಸೆ ಒಂದಾಗ್ಬೋದಲ್ಲ ಅಂದಾಗ ಅವ್ಳು ಪ್ರೆಗ್ನೆಂಟ್ ಅಂತ ಗೊತ್ತಾಗುತ್ತಲ್ಲ. ಈಗೇನು ಮಾಡ್ತಾನೆ ಅವನು, ಪ್ರೆಗ್ನೆಂಟ್ ಅಂತ ಗೊತ್ತಾಗ್ಬಿಡ್ತಲ್ಲ ಅವನಿಗೆ, ಅವನ ಮಗುನೇ, ಬಟ್ ಅವ್ನು ಮರ್ತಿದ್ದಾನೆ ಅನ್ನೋದು ಇದೆಯಲ್ಲ. ಆ್ಯಂಡ್ ಅವನ ಹೆಂಡ್ತಿನ ಅವನೇ ಮರೆತು ಅವ್ನು ಲವ್ ಮಾಡೋದು ಇದೆಯಲ್ಲ, ದಟ್ ಈಸ್ ದ ಬ್ಯೂಟಿ ಆಫ್ ಸಿನಿಮಾ. ದಟ್ ಈಸ್ ದ ಬ್ಯೂಟಿ. ಏನು ಮಾಡ್ತೀವಿ, ಮದುವೆ ಆಗಿ ಸ್ವಲ್ಪ ವರ್ಷ ಆದಮೇಲೆ ಎವ್ರಿಬಡಿ ಇಗ್ನೋರ್ಸ್. ಅದನ್ನು ಬಿಟ್ಟು ಅದೆಲ್ಲ ಹೀಗೂ ಪ್ರೀತಿಸ್ಬೋದು ತನ್ನ ಹೆಂಡತಿನ ಅನ್ನೋದು ಆ ಲೈನ್ ಇದೆಯಲ್ಲ, ಆ ಲೈನ್ ಈಸ್ ಬ್ಯೂಟಿಫುಲ್. ಸೊ ಅದು ನನಗೆ ಸ್ಪಾರ್ಕ್ ಆಯ್ತು. ಸೊ ಆ ಥರ ಯಾವುದೋ ಸಿನಿಮಾಲಿ ಇಲ್ಲ ಯಾವುದೋ ಸ್ಕ್ರಿಪ್ಟಲ್ಲಿ ಒಂದೊಂದು ಪ್ಲಸ್ ಇರುತ್ತೆ, ಆ ಸ್ಪಾರ್ಕ್ ಆದರೆ ಸಾಕು. ಆ್ಯಸ್ ಎ ಪರ್ಫಾರ್ಮರ್ ನಿಮಗೂ ಅನ್ಸ್ಬೇಕು ಇದು ವರ್ಕ್ ಆಗುತ್ತೆ ಅಂತ. ಮೊದಲ ದಿನದ ಸೆಲೆಬ್ರೇಷನ್ ಹೇಗಿತ್ತು ಅಂತ ಸಿನಿಮಾದು ಒಂದು ಝಲಕ್ಕಿದೆ ನೋಡಿ.
ಅಂದ್ರೆ ಈ ದೃಶ್ಯ ನೋಡಿದಾಗ ಹೇಗೆ ಅನ್ಸುತ್ತೆ ಅಂತ, ಸುಮಾರು ತಿಂಗಳ ನಂತರ ಈ ಥರದೊಂದು ದೃಶ್ಯ ನೋಡ್ತಿದ್ವಿ ನಾವಂತೂ. ಸೆಲೆಬ್ರೇಷನ್ ಅಲ್ಲ ವಾಸು ಅವರೇ, ಸಿನಿಮಾ ಇಸ್ ಆಲ್ ಅಬೌಟ್ ಸೆಲೆಬ್ರೇಷನ್ ಅಲ್ಲ ಅಲ್ಲ, ನೀವು ಸೆಟ್ಟಲ್ಲೆಲ್ಲ ಭಾಳ ಮಜಾ ಮಾಡ್ತೀರಿ ಅಂತ ಗೊತ್ತಿದೆ ನನಗೆ. ಸೆಟ್ಟಲಲ್ಲಿ ಎಲ್ಲಿದ್ರು ಆರಾಮಾಗಿ ನಾನು ಅಲ್ಲ, ಇನ್ನೂ ಜಾಸ್ತಿ ಅಂತ. ಅಲ್ಲ, ಯಾಕೆ ಸ್ಟ್ರೆಸ್ ತಗೊಳ್ಳೋದು, ಏನಾಗುತ್ತೋ ಆಗುತ್ತೆ ಅಂತ. ನಾವೆಲ್ಲ ಕೃಷ್ಣ ಫಾಲೋಯರ್ಸ್. ಗುರು ಮುಚ್ಕೊಂಡು ನಿನ್ನ ಕೆಲಸ ನೀನು ಮಾಡುವ, ಫಲಾನು ಫಲ ನನಗೆ ಬಿಡು, ಕರ್ಮಣ್ಯವಾಧಿಕಾರಸ್ತೆ ಅಂತ. ಗುರು ನಿನ್ನ ಕೆಲಸ, ನಮ್ಮ ಕೆಲಸ ನಾವು ಮಾಡಬೇಕು ವಾಸು ಅವರೇ. ಬಿಕಾಸ್ ಈಗ ನೋಡಿ, ನನ್ನಂತ ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗ ಈಗ ಗಣೇಶ ಹಬ್ಬ ಇರೋದ್ರಿಂದ ಪ್ರಸ್ತುತವಾಗಿ ಒಳ್ಳೆಯ ಸಿಚುವೇಶನ್ ಹೇಳೋದಕ್ಕೆ ನನಗೆ ಸನ್ನಿವೆ. ಇದೇ ಒಂದು 2098, 99 ಆ ಟೈಮಲ್ಲೆಲ್ಲ ನಾನು ಗಣೇಶ ಹಬ್ಬ ಬಂತು ಅಂದರೆ ನನಗೆ ಖುಷಿ. ಬಿಕಾಸ್ ನಾನು ಆರ್ಕೆಸ್ಟ್ರಲ್ಲಿದ್ದೆ, ಆಮೇಲೆ ಡಾನ್ಸ್ ಟ್ರೂಪ್ ಇತ್ತು ನಂದೊಂದು. ಸೊ ನಾನು ಡಾನ್ಸ್ ಮಾಡ್ತಿದ್ದೆ. ಬ್ಯಾಚುಲರ್ ಗಣೇಶ. ಸೊ 2098, 99, 97 ಕಾಲೇಜು ಪ್ಯಾರಲಲ್ಲಿ ಡ್ಯಾನ್ಸು, ಮಿಮಿಕ್ರಿ, ಸಿಂಗಿಂಗು, ಆರ್ಕೆಸ್ಟ್ರಾ ಅಲ್ಲೆಲ್ಲ ಹೋಗಿ. ಸೊ ನನ್ನ ಜೀವನದಲ್ಲಿ ಏನೇ ಚಾನ್ಸ್ ಸಿಕ್ಕಿದ್ರು ಕೂಡ ನನಗೆ ಫಸ್ಟ್ ಪ್ಲ್ಯಾಟ್ಫಾರ್ಮ್ ಸಿಕ್ಕಿದ್ದೆ ಗಣೇಶ ಹಬ್ಬ. ಹೌದು. ಆ್ಯಂಡ್ ರಾಜ್ಯೋತ್ಸವ. ಗಣೇಶ ಹಬ್ಬ ಅಂತೂ ಗಣೇಶ ಹಬ್ಬ ಭಾದ್ರಪದ ಶುಕ್ಲ ಪಕ್ಷ ಬಂತು ಅಂದರೆ ನನಗೆ ಹಬ್ಬ. ಇದು ಪರ್ಫೆಕ್ಟಾಗಿ ಯಾಕೆ ಹೇಳ್ತೀನಿ ಅಂದರೆ, ಎಲ್ಲೋದ್ರೂ ಈ ಹಾಡು ಕೇಳಿಸೋದ ಭಾದ್ರಪದ ಶುಕ್ಲದ ಚೌತಿ ಎಂದು, ಭಾದ್ರಪದ ಶುಕ್ಲ ಬಂದ್ರೆ ನಮ್ಗೆ ಹಬ್ಬ ಅಂತ. ಓಕೆ, ನಿಮಗೆ 8 ದಿನ ಕೂರಿಸ್ತಾರೆ, 10 ದಿನ ಕೂರಿಸ್ತಾರೆ, 25 ದಿನ ಕೂರಿಸ್ತಾರೆ, 41 ದಿನ ಹಾಗೆಲ್ಲ ಇರೋದಲ್ಲ. ಸೊ ನನಗೆಲ್ಲ ಜಾಸ್ತಿ ಕೂರಿಸ್ಲಿ ಅಂತ ನಾವು 2 ಪ್ರೋಗ್ರಾಮ್ ಇರೋದು ನಮಗೆಲ್ಲ. ಏನೋ 7ರಿಂದ ನಾನು ಮಿಮಿಕ್ರಿ ಮಾಡ್ತಿರೋದ್ರಿಂದ ಒಂದು ಮಿಮಿಕ್ರಿ ಮಾಡ್ತಿದ್ದೆ, 1-2 ಡಾನ್ಸ್ ಮಾಡ್ತಿದ್ದೆ. ಸೊ ಮೈ ಪ್ರೋಗ್ರಾಮ್ ಯೂಸ್ ಟು ಬಿ ಸಮ್ವೇರ್ ಅರೌಂಡ್ 30 to 40 minutes, 45 minutes. ಅದ್ರೊಳಗೆ ನಂದು ಮುಗಿಯೋದು ಆರ್ 1 hour. ಸೊ ಅದು ಮುಗ್ದಿದ ತಕ್ಷಣ ಪಕ್ಕದ ಏನೋ ಏರಿಯಲ್ಲಿ ಎಲ್ಲೋ ಇರೋದು. ಸೊ ನನಗೆ ಆ ರೊಟೇಷನ್ ದುಡ್ಡು ನನ್ನ ಖರ್ಚಿಗೆ, ನನ್ನ ಕಾಸ್ಟ್, ನನಗೆ ಬಟ್ಟೆ ಅಂದರೆ ಭಾಳ ಇಷ್ಟ. ಬಟ್ಟೆಗೆ ಆ್ಯಂಡ್ ಚೆನ್ನಾಗಿ ಕಾಣಿಸ್ಬೇಕು, ಒಳ್ಳೊಳ್ಳೆ ಬಟ್ಟೆಗಳು ಹಾಕೋ, ಆ ಥರ ಜೀನ್ಸು, ಟೀನೇಜ್. ಸೊ ಗಣೇಶ್ ಹಬ್ಬ ಹ್ಯಾಸ್ ಪ್ಲೇಡ್ ವೈಟಲ್ ರೋಲ್ ಇನ್ ಮೈ ಲೈಫ್. ಸೊ ಆ ಗಣೇಶನ ಮುಂದೆ ತುಂಬ ಡ್ಯಾನ್ಸ್ ಆಡಿದ್ದೀನಿ. ಒಂದೊಂದು ಸಲ ಹೋಗಿ ಪ್ರೋಗ್ರಾಮ್ ಮಾಡಿದ್ಮೇಲೆ ದುಡ್ಡು ಸಿಕ್ಕಿದಾಗ ತುಂಬ ನೊಂದ್ಕೊಂಡಿದ್ದೀನಿ ಆ ಗಣೇಶನ ಮುಂದೆ. ಬರ್ತಾ ಬೈಕಲ್ಲಿ ಪೆಟ್ರೋಲ್ ಆಗೋದ್ಮೇಲೆ ತಳ್ಕೊಂಡು ಬಂದಿದ್ದೀನಿ ಒಂದಷ್ಟು ದೂರ. ಆಮೇಲೆ ಜೇಬಲ್ಲಿ 10 ರೂಪಾಯಿ 15 ರೂಪಾಯಿ ಹಾಕ್ಬಿಡ್ಗುರು ಪೆಟ್ರೋಲು ಅಂತ ತಳ್ಕೊಂಡು ಹೋದಾಗ ದೇವ್ರನ್ನ ಬೈಕೊಂಡು ಓಡಾಡಿದ್ದೀನಿ. ಏನು ಗಣೇಶನ ಇಷ್ಟು ಕಷ್ಟಪಡು, ಯಾಕೆ ಗುರು ಹಿಂಗೆ ಮಾಡ್ತೀಯ ನನಗೆ ಅಂತ. ಓಕೆ, ಜಾಸ್ತಿ ಸಿಕ್ಕ, ಥ್ಯಾಂಕ್ ಯು ಗುರು, ಏನೋ ಕೇಳಿಸ್ಕೊಂಡ್ಬಿಟ್ಟಲ್ಲ ಅಂತ. ಸೊ ಗಣೇಶ್ ಹಬ್ಬ ಬಂದು ನನ್ನ ಲೈಫಲ್ಲಿ ತುಂಬ ವೈಟಲ್ ರೋಲ್ ಪ್ಲೇ ಮಾಡಿದ್ವಿ. ಇವತ್ತು ಗೋಲ್ಡನ್ ಸ್ಟಾರ್ ಏನೇ ಇದ್ರೂ ಕೂಡ ಗಣೇಶ್ ಹಬ್ಬ ಬಂದರೆ ನಂಗೆ ಒಂಥರ ಹಬ್ಬ ಬಂತಲ್ಲ, ಹಳೆಯೋದೆಲ್ಲ ಟಕ 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 ಅಂತ ಫ್ರೇಮ್ಸು, ನೆಲಮಂಗಲ, ಯಶವಂತಪುರ, ದಾಸರಳ್ಳಿ, ಹೊಸಕೋಟೆ, ಊರು ನೆನಪಾಗ್ಬಿಡುತ್ತೆ. ಎಲ್ಲ ಕಡೆ ಹೋಗಿ ಪ್ರೋಗ್ರಾಮ್, ಊರಿಗೆಲ್ಲ ಹೋಗ್ತಿದ್ರು, ಎಲ್ಲ ಕಡೆ ಪ್ರೋಗ್ರಾಮ್ ಕೊಡ್ತಿದ್ದೆ ಹೋಗ್ಯವನ. ಆ್ಯಂಡ್ ಅಲ್ಲಿ ಜನ ಶಿಳ್ಳೆ ಚಪ್ಪಾಳೆ ಎಲ್ಲ ಹೊಡೆಯೋರಲ್ಲ. ಸೊ ಅದು ನನ್ನೊಳಗಿರೋ ಕಲಾವಿದನ್ನ ಸ್ಯಾಟಿಸ್ಫೈ ಮಾಡ್ತಿತ್ತು. ಓಕೆ, ನಾನೇನೋ ಮಾಡ್ತಿದ್ದೀನಿ, ನನಗೆ ಜನ ಚಪ್ಪಾಳೆ ಹೊಡಿತಾ ಇದಾರೆ, ಓಕೆ ನಾನೇನೋ ಮಾಡ್ತೀನಿ ಅಂತ. ಸೊ ಗಣೇಶನೇ ಫ್ರೇಮ್ ಮಾಡ್ತಿದ್ನೇನಪ್ಪ ಒಳಗಡೆ ಒಬ್ಬ ಕಲಾವಿದನ್ನ ಹಾಗೆ ನಿಧಾನ ಇರ್ಬೋದು. ಇದೆ ಮೊನ್ನೆ ನನಗೆ ಯಾರೋ ಕೇಳಿದ್ರು, ಕೃಷ್ಣ ಪ್ರಣಯಸಕ್ಕೆ ಸೂಪರ್ ಹಿಟ್ ಆಯಿತು, ಕಲಾವಿದರ ಸಂಘದಲ್ಲಿ ಹೋಮ ಮಾಡಿದ್ರು, ಅದು ಇರ್ಬೋದಾ ಅಂತ. ಅವ್ರು ಯಾವ ಅರ್ಥದಲ್ಲಿ ಕೇಳಿದ್ರೋ ಗೊತ್ತಿಲ್ಲ. ಓಕೆ, ನಾನು ಹೇಳ್ದೆ ಅದಕ್ಕೆ ಇರ್ಬೋದು, ಯಾಕಿಲ್ಲ, ಯಾಕಿರಬಾರ್ದು. ಹೌದು, ದೇವರ ಆಶೀರ್ವಾದ ಇಲ್ಲದೆ ಏನು ಮಾಡೋಕ್ಕಾಗಲ್ಲ. ನೀವು 99% ಏನೇ ಹಾರ್ಡ್ ವರ್ಕ್ ಮಾಡಿದ್ರು, ಆ 1% ಆ ದೇವರ ಆಶೀರ್ವಾದ, ವಾಟ್ ಯು ಕಾಲ್ ಫಾರ್ಚೂನ್, ಲಕ್, ಭಾಗ್ಯ, ಭಾಗ್ಯಕ್ಕೆ ಸಿಗಲ್ಲ. ನೀವು ಏನು ಬೇಕಾದ್ರೂ ಅನ್ಕೊಳ್ಳಿ, ಲಕ್ ಅನ್ಕೊಳ್ಳಿ, ನಾನು ಅದೊಂದು ದೇವರ ಆಶೀರ್ವಾದ ಅಂತೀನಿ. ಓಕೆ, ಅದೊಂದು % ವರ್ಕ್ ಆಗಿಲ್ಲ ಅಂದರೆ ನೀವೇನೂ ಮಾಡೋಕ್ಕಾಗಲ್ಲ. ಸೊ ಆ ಥರದಲ್ಲಿ ದೇವ್ರ ಮುಂದೆ ಅಷ್ಟು ಕುಣಿದಾಡಿದ್ದೀನಿ, ಅಷ್ಟು ಹಾಡು ಹೇಳಿದ್ದೀನಿ, ಅಷ್ಟು ಮಿಮಿಕ್ರಿ ಮಾಡಿದ್ದೀನಿ. ಏನೋ ದೇವ್ರು ನೋಡಿದ್ದಾನೆ ಕಷ್ಟನ, ಹಾಗಾಗಿ ಆಶೀರ್ವಾದ ಮಾಡಿದ್ದಾನೆ ಅಂತ ನನ್ನ ಅರ್ಥದಲ್ಲಿ. ತಂದೆ ತಾಯಿ ಆಶೀರ್ವಾದ, ದೇವ್ರ ಆಶೀರ್ವಾದ ಇಲ್ಲ ಅಂತ. ಸೊ ಗಣೇಶ ಹಬ್ಬ ಬಂದಾಗ ಅದು ಹೆಚ್ಚೆಚ್ಚು ನೆನಪಾಗುತ್ತೆ ನನಗೆ. ಸೊ ಅದಕ್ಕೆ ಫಸ್ಟೇ ಹೇಳಿದೆ ನಾನು, 25ನೇ ದಿನ ಗಣೇಶ ಹಬ್ಬಕ್ಕೆ ಬಿತ್ತಲ್ಲ, ಅದೊಂದು ನನಗೆ ಖುಷಿ ಅಂತ. ಇದು ಹಬ್ಬದ ಆಚರಣೆ ಹೇಗಿತ್ತು ಅಂತ, ಮನೆಯಲ್ಲೆಲ್ಲ ಆಚರಣೆ ಮಾಡ್ತಿದ್ರು ಅಥವಾ ನಮ್ಮ ಥರನೇ ಯಾವ ಬೀದಿಲಿದೆ ಎಲ್ಲ ಒಂದು ವಾರದ ಹಿಂದೆ ನೋಡ್ಕೊಂಡು ಹೋಗೋದು, ಎಲ್ಲೆಲ್ಲಿ ಬ್ಯಾನರ್ ಇದೆ ಅದನ್ನೆಲ್ಲ ನೋಡ್ಕೊಂಡು ಹೋಗಿ ಮನೇಲಿ ದುಡ್ಡು ಬಂದಾಗ ಗಣೇಶ ಕೂರಿಸ್ತಿದ್ದೆ. ಈಗ ನನಗೆ ಮನೇಲೇ ಇರ್ತಿರ್ಲಿಲ್ಲ, ನಾನು ಮನೇಲೇ ಇರ್ತಿರಲಿಲ್ಲ. ನಂದು SLC ಆದಮೇಲೆ SLC 9th ಇಂದನೇ ಮನೇಲಿ ಇರ್ತಿರ್ಲಿಲ್ಲ ನಾನು. ಮನೇಲಿ ಇರ್ತಿದ್ದೆ. ತಿರ್ಗಿ ಆಮೇಲೆ ಆ ಫಂಕ್ಷನ್ ಈ ಫಂಕ್ಷನ್ ಅಲ್ಲೇ ಮಲಗ್ಬಿಡೋದು, ಎಲ್ಲ ಅಲ್ಲೇ
ನಮ್ಮಪ್ಪ ಅಂತೂ ಬಿಟ್ಟಿದ್ರು ನಾನು, ಇವನು ಯೂಸ್ಲೆಸ್ ಫೆಲ್ಲ, ಇವನು ಉದ್ಧಾರ ಆಗಲ್ಲ, ಎಲ್ಲ ಬೀದಿಯಲ್ಲಿ ಡ್ಯಾನ್ಸ್ ಆಡ್ಕೊಂಡು ನಿಂತಿರ್ತಾನೆ ನಿನ್ನ ಮಗ ಅಂತ ನಮ್ಮ ಅಮ್ಮಗೆ. ಪ್ರೊಫೆಷನ್ ಅಂತ ಏನ್ ಹೇಳ್ತಿದ್ರು ಅಂತ, ಬೀದಿ ಡ್ಯಾನ್ಸ್ ಮಾಡೋದು ಅಂತ, ಕಲಾವಿದ ಅಂತ ಹೇಳ್ತಿದ್ರು. ಎಲ್ಲಾ ತಂದೆ ತಾಯಿಗೂ ಆ ಭಯ ಇರುತ್ತಲ್ಲಮ್ಮ, ಏನು ಮಾಡ್ತಾವ ಇವನು ಒಂದು ಬೀದಿಯಲ್ಲಿ ಡ್ಯಾನ್ಸ್ ಆಡ್ತಾವನೆ ಅಂತ. ಆಮೇಲೆ ಅಲ್ಲಿರೋ ಯಾರೋ ಬಂದು ಹೇಳ್ಬಿಡು, ರಾಮಕೃಷ್ಣಪ್ಪ ನಿನ್ನ ಮಗ ಅಲ್ಲೆಲ್ಲ ಕುಣಿತಿದ್ನಪ್ಪ ಅಂತ. ಹಳ್ಳಿಗಳಲ್ಲಿ ಕೇಳ್ಬೇಕಾ, ಹಂಗೆ ಹೇಳಿದ ತಕ್ಷಣ ಬೀಳೋದು ಮನೆಗೆ, ಇವನ ಸಾರಿ ಗಣೇಶ ಇವನ ಏನಪ್ಪ ಇವನು ಎಲ್ಲಂದ್ರಲ್ಲಿ ಡ್ಯಾನ್ಸ್ ಮಾಡ್ತಾನೆ ಬೀದಿಲಿ ಅಂತ. ಸರಿಯಾಗಿ ಬಾರ್ಸಾಕ್ಬಿಡೋರು. ಬಟ್ ಹಿ ಸಾ ಹೆಂಗೆ ಬೆಳೆದ್ವಿ, ಏನಾಯಿತು, ನಮ್ಮ ತಂದೆ ನೋಡಿದ್ರು, ಖುಷಿ ಪಟ್ಟರು, ಅದೊಂದು ತೃಪ್ತಿ ನಮಗೆ. ಸೊ ಇಟ್ಸ್ ಲೈಕ್ ನೀವೇನು ಕೇಳ್ಕೊತೀರಾ ದೇವ್ರ ಹತ್ರ ಅಂತ, ಹೆಂಗೆ ಕೇಳ್ಕೊತೀರಾ, ಏನು ಕೇಳ್ಕೊತೀರಾ, ಎಷ್ಟು ಡೆಡಿಕೇಟ್ ಮಾಡ್ತೀರಾ ನಿಮ್ಮನ್ನು, ನೀವು ಎಷ್ಟು ಟೈಮ್ ಕೊಡ್ತೀರಾ ಅಂತ. ಏನೇ ಮಾಡಬೇಕಾದ್ರೂ ನೀವು ಎಷ್ಟು ಟೈಮ್ ಕೊಡ್ತೀರಾ ಅಂತ, ನೀವು ಕಲೆಗೆ ಎಷ್ಟು ಟೈಮ್ ಕೊಡ್ತೀರಾ ನಿಮಗೂ ಒಂದು ಟೈಮ್ ಬರುತ್ತೆ ಅಂತ ನನ್ನ ಸ್ಲೋಗನ್ ಅದು. ಕರೆಕ್ಟ್, ಅದಕ್ಕೆ ಎಷ್ಟು ಗೌರವ ಕೊಡ್ತೀವಿ ಅಷ್ಟು ಗೌರವ ನಮ್ಗೆ ಕೊಡುತ್ತೆ ಅಂತ. ಅದ್ರ ಜೊತೆ ಆಶೀರ್ವಾದನೂ ಬೇಕು. ಸೊ ಈಗ ಫ್ಲಾಪ್ ಆಗಬೇಕು ಅಂತ ಯಾರು ಮಾಡ್ತಾರೆ? ಹೌದು. ಈಗ ನೀವು ನ್ಯೂಸ್ ರೀಡಿಂಗ್ ಮಾಡ್ತಿರ್ತೀರಾ, ನಂಬರ್ಸ್ ಬರಬಾರ್ದು ಅಂತ ಮಾಡ್ತೀರಾ? ಯಾವನೂ ಮಾಡಲ್ಲ ಅಲ್ವಾ? ಬರಲೇಬೇಕು, ಇದೇ ಹೈಯೆಸ್ಟ್ ನಂಬರ್ ಬರಬೇಕು ಅಂತ ಮಾಡ್ತೀವಿ. ಕೆಲವೊಂದ್ಸಲಿ ಸುಮ್ಮನೆ ನ್ಯೂಸ್ ಓದಿರ್ತೀರಿ, ಯಾವುದೋ ಒಂದು ನ್ಯೂಸ್ ಓದಿರ್ತೀರಾ, ನಿಮಗೆ ಗೊತ್ತಿಲ್ಲದೆ ಗುರುವಾರ ನಂಬರ್ ಬಂದ್ಬಿಟ್ಟಿರುತ್ತೆ, ಹೆಂಗೆ ಬಂತು ಈ ನಂಬರು ಅನ್ಸುತ್ತೆ. ತಿರ್ಗಾ ರಿಪೀಟ್ ಮಾಡೋಕೆ ಹೋದ್ರೆ ಆ ನಂಬರ್ಸ್ ಬರಲ್ಲ. ಸೊ ಇಟ್ ಹ್ಯಾಪನ್ಸ್. ಬಟ್ ನಮ್ಮ ಪ್ರಯತ್ನ ನಾವು ಮಾಡಲೇಬೇಕಾಗುತ್ತೆ. ಇಟ್ ಹ್ಯಾಪನ್ಸ್ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ. ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು. ಅವಾಗಲೇ ಹೇಳಿದ್ನಲ್ಲ, ಕ್ರಿಶ್ಚಿಯನ್ ಫಾಲೋವರ್ಸ್, ಕರ್ಮಣ್ಣೆ ವಾದಿಕಾರಸ್ತೆ, ನಿನ್ನ ಕೆಲಸ ನೀನು ಮಾಡಿದ್ರು, ಮಿಕ್ಕಿದ್ದು ನನಗೆ ನಾನು ನೋಡ್ಕೊಂತೀನಿ. ಸೊ ಅದೊಂದು ಫಾಲೋ ಮಾಡಿದ್ರೆ, ಯಾರ್ಯಾರು ನೋಡ್ತೀರ ಎಲ್ಲರಿಗೂ ಹೇಳ್ತಿದ್ದೀನಿ, ಅದೊಂದು ಫಾಲೋ ಮಾಡಿಬಿಟ್ರೆ ದೇವ್ರ ಮೇಲೆ ಭಾರ ಹಾಕಿ, ಸೊ ನಿಮಗೆ ಡಿಪ್ರೆಷನ್ ಕಮ್ಮಿ, ದೇವರಾಟ ಅನ್ಕೊಂಡು ಇದ್ಬಿಡ್ಬೋದು. ಈಗ ನಮಗೂ ನಿಮಗೂ ಬಹಳ ರಿಲೇಟ್ ಆಗುತ್ತೆ ಈ ಚಾನಲ್ಗಳು. ನೀವು ಅದನ್ನೆಲ್ಲ ಮುಗಿಸ್ಕೊಂಡು ಚಾನಲ್ಗಳಿಗೆ ಬಂದಿದ್ದು, ಕಾಮಿಡಿ ಟೈಮ್ಸ್ ಶುರು ಮಾಡಿದ್ದು, ನಮಗೆಲ್ಲ ಪರಿಚಯ ಅವತ್ತಿಂದಲೇ. ಈ ನಮ್ಮ ಆ್ಯಂಕರ್ ಆ್ಯಂಡ್ ನಮ್ಮ ರಿಪೋರ್ಟರ್ಸ್ ಎಲ್ಲ ಬಂದಾಗ ಹೇಳ್ತೀನಿ, ನಿಮ್ಮ ಸೀನಿಯರ್ ನಾನು ಏನೇನೋ ಕೇಳಬೇಡ್ರಿ ನನಗೆ ಅಂತ. ಗೊತ್ತು ಆಫೀಸಲ್ಲಿ ಹಿಂಗೆ ಹೇಳಿರ್ತಾರೆ, ಅದು ಕೇಳಬೇಡ ಅಂತ. ಎಲ್ಲನೂ ಇನ್ ಆ್ಯಂಡ್ ಔಟ್ ಗೊತ್ತಿರುತ್ತೆ ನಿಮಗೆ. ಬಿಕಾಸ್ ನನ್ನ ಲೈಫೇ ಸ್ಟಾರ್ಟ್ ಆಗಿದೆ ಹಂಗಲ್ಲ. ಉದಯ ಟಿ ವಿಲಿ ನಾನು ಆ್ಯಂಕರಿಂಗ್ ಮಾಡಬೇಕಾದ್ರೆ 2002-03 ಆ್ಯಂಕರಿಂಗ್ ಮಾಡಬೇಕಾದ್ರೆ, ಅವಾಗ ಇದ್ದಿದ್ದು ನ್ಯೂಸ್ ಚಾನಲ್ ಉದಯ ನ್ಯೂಸ್ ಒಂದು ಸಪ್ರೇಟಾಗಿ ಉದಯ ನ್ಯೂಸ್ ಅಂತ ಇರೋದಲ್ಲ. ನಾನು ಅವ್ರ ಜೊತೆ ಹೋಗ್ಬಿಡ್ತಿದ್ದೆ ಮೈಕ್ ಎತ್ಕೊಂಡು ನ್ಯೂಸ್ ಚಾನಲ್ಸ್ಗೆ ಬೈಟ್ಸ್ ತೊಗೊಳಕ್ಕೆ, ಪೊಲಿಟಿಕಲ್ ಬೈಟ್ ತೊಗೊಳಕ್ಕೆ, ಅಲ್ಲಿ ಇಲ್ಲೆಲ್ಲ ಹೋಗ್ತಿದ್ದೆ. ಬರ್ತಾ ಮಾತಾಡ್ಕೊಂಡು ಬರ್ತಿದ್ವಿ. ಸೊ ದಟ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಇವತ್ತು ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡ್ಬೇಕು, ಐ ಕ್ಯಾನ್ ಕನೆಕ್ಟ್. ಒಂದು ಚಾನಲ್, ನ್ಯೂಸ್ ಚಾನಲ್ಗೆ ಹೋದ್ರು ಐ ಕ್ಯಾನ್ ಕನೆಕ್ಟ್, ಒಂದು ಟೆಲಿವಿಷನ್ ಚಾನಲ್ ಹೋದ್ರು ಐ ಕ್ಯಾನ್ ಕನೆಕ್ಟ್. ಸೊ ಏನು ಗೇಮ್ ಅಂದರೆ ನಂಬರ್ಸ್ ಗೇಮ್ ಅಷ್ಟೇ ಅಂತ. ಕರೆಕ್ಟ್. ಆ ಇನಿಷಿಯಲ್ ಸ್ಟೇಜ್ ಹೆಂಗಿತ್ತು ಅಂತ ನೀವಾಗಲೇ ಹೇಳಿದ್ರಿ, ಬೇರೆ ಬೇರೆ ಕಡೆ ಡ್ಯಾನ್ಸ್ ಆಡ್ತಾ ಇದ್ವಿ, ಹಾಡು ಹೇಳ್ತಾ ಇದ್ವಿ, ಮಿಮಿಕ್ರಿ ಮಾಡ್ತಾ ಇದ್ವಿ. ಅಲ್ಲಿಂದ ಒಂದು ಚಾನಲ್ಗೆ, ಅದು ಹೊಸ ಚಾನಲ್ಲು, ಇಡೀ ಜನ ಎಲ್ಲ ನೋಡ್ತಿದ್ವಿ. ನಾನು ಇರೋದೇ ಅದೊಂದು ಚಾನಲ್. 2000 ಐ ಥಿಂಕ್ 98-99 ನಾನು PU ಸೆಕೆಂಡ್ ಇಯರ್. ಅವಾಗ ಉದಯ ಟಿ ವಿಲಿ ಕಾಲ್ ಫಾರ್ಮ್ ಮಾಡಿದ್ರು. 98ಗೆ ನೀವು ಸೆಕೆಂಡ್ ಇಯರ್? 98-99. ಓಕೆ. ಹುಟ್ಟಿ 2-4 ವರ್ಷ ಆಗಿತ್ತು ನಾನು. ಸೊ ಎಕ್ಸ್ಪೀರಿಯನ್ಸ್, ಮೈ ಎಕ್ಸ್ಪೀರಿಯನ್ಸ್ ಇಸ್ ಯುವರ್ ಏಜ್. ಕರೆಕ್ಟ್. ಓಕೆ. ಸೊ ನಾನು ಯಾವಾಗಲೂ ಮನೇಲಿ ತಮಾಷೆ ಮಾಡ್ತಿರ್ತೀನಿ ನನ್ನ ನನ್ನ ಏಜ್ ಇದೆಯಲ್ಲ, ಮೈ ಎಕ್ಸ್ಪೀರಿಯನ್ಸ್ ಈಸ್ ಬಿಗರ್ ದನ್ ಮೈ ಏಜ್ ಅಂತ. ಕರೆಕ್ಟ್. 14 ವರ್ಷಕ್ಕೆ ಐ ವಾಸ್ ಇನ್ ಫೀಲ್ಡ್ ಸ್ಟ್ರಗ್ಲಿಂಗ್. 16 ವರ್ಷ ಫೀಲ್ಡಲ್ಲಿ ಸಿನಿಮಾ ಚಾನ್ಸು. ಆ ವಯಸ್ಸಿಗೆ ಎಲ್ಲ ಬೈಯೋರು, ಏನು ಮುಖದ ಮೇಲೆ ಮೀಸೆ ಬಂದಿಲ್ಲ, ಆ್ಯಕ್ಟಿಂಗ್ ಮಾಡ್ತೀನಿ ನಾನು ಅಂತ. ಸರ್ ಮಾತಾಡ್ಬಿಡೋಣ, ಇನ್ನೊಬ್ರು ನಿಮ್ಮ ಹತ್ರ ಮಾತಾಡ್ಬೇಕಂತ ಯಾರೋ ಕಾಲ್ ಮಾಡಿದ್ದಾರೆ. ಹಲೋ, ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ಸಕ್ಕದಾಗಿದಣ್ಣ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ವೆರಿ ಮಚ್. ನಿಮ್ದು ಹಬ್ಬ ಅಣ್ಣ ಇವತ್ತು? ಹೌದಾ? ಇದು ಏನೋ ತಿಂತಾ ಇದ್ದೀರಾ? ಹ್ಞೂಣ್ಣ. ಪ್ರಸಾದ? ಹ್ಞೂಣ್ಣ, ಪ್ರಸಾದ ಅಣ್ಣ. ಹೌದಣ್ಣ. ಯಾವ ಊರಣ್ಣ? ಚಿತ್ರದುರ್ಗ. ಇದು ಟಿವಿ ತಾನೆ, ಟಿವಿ ತಾನೆ ಮಾತಾಡ್ತಾರದ್ದು? ಹೌದು. ಹೇಳಿ ನಾವು ಗಣೇಶಣ್ಣ. ಹೇಳಣ್ಣ ಸಮಾಚಾರ. ಹೇಳ್ಬೇಕಣ್ಣ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳಣ್ಣ. ನಿಮ್ಗೂ ಅಣ್ಣ. ಥ್ಯಾಂಕ್ ಯು ಅಣ್ಣ. ಏನು ಪ್ರಸಾದ ತಿಂತಾ ಇದ್ದೀರಣ್ಣ? ಕಡುಬು ಅಣ್ಣ. ಇಷ್ಟು ಬೇಗ ಮಾಡ್ಬಿಟ್ರಣ್ಣ ಮನೇಲಿ?
4 ಗಂಟೆಗೆ ಮಾಡೋಣ. ಇಲ್ಲ ನೆನ್ನೆದಾ? ಇಲ್ಲ ಅಣ್ಣ, ನಾವು ನಿನ್ನೆ ತಿಂದ ಈಗ ಬಿಸಿ ಬಿಸಿ ಮಾಡ್ಕೊಳ್ತೀನಿ. ಬಿಸಿ ಬಿಸಿ ಮಾಡ್ಕೊಂಡು ತಿಂದ್ರ? ವೆರಿ ಗುಡ್ ವೆರಿ ಗುಡ್ ಅಣ್ಣ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ನಿಮಗೆ, ನಿಮ್ಮ ಮನೆಯವ್ರಿಗೆಲ್ಲ. ನಿಮಗೂ ಕೂಡ ಅಣ್ಣ. ಥ್ಯಾಂಕ್ ಯು ವೆರಿ ಮಚ್ ಅಣ್ಣ. ಮಗ ಹ್ಯಾಪಿ ಬರ್ಡೇ ಕಣ ಗಣಪತಿ. ಜುಲೈ 2 ಬರ್ಡೇ. ಇಲ್ಲ, ಇವತ್ತು ಇದು ಗಣೇಶ ಹಬ್ಬ ಅಲ್ವೇನೋ, ಸೊ ಹಂಗಾಗಿ ನಾನ್ ಮಾತಾಡ್ತಾರೆ. ನನಗೆ ನೀವು ಹಣ ಒಂದಲ್ಲ ಅಲ್ಲೇ ಗೊತ್ತಾಯ್ತು ನಮ್ಮನೆ ಮಾತಾಡ್ತಿರೋದು ಅಂತ. ಇಲ್ಲ ಜಗ್ ತಗೊಂಡೆ ನೀನು, ಜಗ್ ತಗೊಂಡೆ. ನಿನ್ ಕಡುಬು ಅಂದಲ್ಲ ಮಜ್ಜ, ಅಲ್ಲಿ ಗೊತ್ತಾಗೋಯ್ತು ನನಗೆ. ಕಡುಬು ತಿಂತಿದ್ರಣ ಒಂದಲ್ಲ, ಅಲ್ಲಿ ಸಿಕ್ತು ನನಗೆ ಗ್ರಿಪ್. ಕಡಬಲ್ಲಿ ಏನಿದೆ ಅನ್ಸುತ್ತೆ ಹಂಗಾರೆ. ಥ್ಯಾಂಕ್ ಯು ವಿಜಿ, ಕಂಗ್ರ್ಯಾಚುಲೇಷನ್ಸ್. ಬಲ ಭೀಮಾ. ಥ್ಯಾಂಕ್ ಯು. ಲವ್ ಯು ಟು. ಏನ್ ಮಾಡ್ತಿದ್ಯಪ್ಪ? ಈಗ ಜಸ್ಟ್ ಜಿಮ್ ಮುಗಿಸ್ಕೊಂಡ್ಬಂದು ತಿಂತಾ ಕೂತಿದ್ದೀನಿ ಈಗ. ಹೌದಾ? ಗೌರಿ ಗಣೇಶ ಹಬ್ಬ ಶುಭಾಶಯಗಳಪ್ಪ. ಥ್ಯಾಂಕ್ ಯು. ನಿಂಗೂ ಕೂಡ. ಗ್ರೇಟ್. ತುಂಬಾ ಒಳ್ಳೇದಾಯ್ತು ನಮ್ಮಿಬ್ಬರಿಗೂ. ಸೊ ಹಂಗೆ ಇಡೀ ಇಂಡಸ್ಟ್ರಿಗೆ ಒಳ್ಳೇದಾಗ್ಲಿ, ಬರುವಂತ ಎಲ್ಲ ಸಿನಿಮಾಗಳಿಗೆ ಒಳ್ಳೇದಾಗ್ಲಿ ಅಲ್ವಾ? ಎಲ್ಲ ಕಲಾವಿದರಿಗೂ ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ ಅಷ್ಟೇ. ಓಕೆ, ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು. ಎಸ್ ಸರ್, ಗಣೇಶ್ ಸರ್. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿ 25 ದಿನ ಆಗ್ತಾ ಬಂದು. ಥ್ಯಾಂಕ್ ಯು ಸರ್ ದುನಿಯಾ ವಿಜಿ ಸರ್. ತಮಗೂ ಕೂಡ ಕಂಗ್ರ್ಯಾಚುಲೇಷನ್, ಒಳ್ಳೇದಾಗ್ಲಿ ಅಂತ. ಫಸ್ಟ್ ನಂಗೆ ಗೊತ್ತಾಗಲಿಲ್ಲ ನಿಮಗೆ? ಫಸ್ಟ್ 10 ಸೆಕೆಂಡ್ ನಮ್ಮ ಚಿತ್ರದುರ್ಗ ಅಂದಲ್ಲ, ಅಲ್ಲಿ ಸ್ವಲ್ಪ ಡೌಟ್ ಬಂತು. ಮತ್ತೆ ಚಿತ್ರದುರ್ಗಕ್ಕೆ ಯಾಕೆ ಹೋಗುತ್ತೆ? ಇಲ್ಲ ಅದೆಲ್ಲ ಇಲ್ಲ. ಆಯ್ತಾ, ಅದಾದ್ಮೇಲೆ ಕಡುಬು ತಿಂತಿದ್ದೀನಿ ನೋಡೋ ಒಂದು, ಅಲ್ಲಿ ಸ್ವಲ್ಪ ಬಂತು ನನಗೆ. ಬಲ ಭೀಮಾ ಕಡುಬಲ್ಲಿ ಏನಾದ್ರು ಇಟ್ಟಿದಾರ ಅಂತ ಓಕೆ. ಆ 25 ವರ್ಷಗಳ ದಿನನೂ ಕೂಡ ಪ್ರತಿದಿನ ಸಂಭ್ರಮ, ಪ್ರತಿದಿನ ಸೆಲೆಬ್ರೇಷನ್ ಇದ್ದೇ ಇರುತ್ತೆ. ಆ ಸೆಲೆಬ್ರೇಷನ್ ಹೇಗಿತ್ತು ಮೂವಿಗೆ ನೋಡಿ. ಚೆನ್ನಾಗಿದೆ, ಸೂಪರ್ ಮೂವಿ, ಫ್ಯಾಮಿಲಿ ಮೂವಿ ಚೆನ್ನಾಗಿದೆ. ಸೂಪರ್ 100 ಸೂಪರ್, ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್. ನೀವು ಫಸ್ಟ್ ಕಾಮಿಡಿ ಟೈಮ್ಸ್ ಬಂದಾಗ ಆ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿತ್ತು? ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ನಮಗೆಲ್ಲ. ಅವಾಗ ಉದಯ ಟಿ ವಿ ಕಾಲ್ ಫಾರ್ಮ್ ಮಾಡಿದರು 1999 ಆ ಟೈಮಲ್ಲಿ. ನಾನು ಫುಲ್ಲು ಕ್ಯೂವಲ್ಲಿ ನಿಂತ್ಕೊಂಡು, ಅವಾಗ ವಸಂತ ನಗರದಲ್ಲಿ ಇರಲಿಲ್ಲ, ಅಲ್ಲೆಲ್ಲ ಕ್ವೀನ್ಸ್ ರೋಡಲ್ಲೆಲ್ಲ ಇತ್ತು ಆಫೀಸು. ಅಲ್ಲಿ ಹೋಗಿದ್ದೆ. ಅಲ್ಲಿ ಹೋಗಿ ನನ್ನ ಪೋರ್ಟ್ಫೋಲಿಯೋ ಎಲ್ಲ ಕೊಟ್ಟು ಬಂದಿದ್ದೆ, ಫುಲ್ಲು ಆ್ಯಕ್ಟಿಂಗ್ ಎಲ್ಲ ಮಾಡಿ. ರಿಜೆಕ್ಟೆಡ್ ಅಷ್ಟೆಲ್ಲ ಮಾಡಿದ್ದು ರಿಜೆಕ್ಟೆಡ್ ಅಂತ ಕಳಿಸ್ಬಿಟ್ಟಿದ್ರು. ಹೇಳ್ತೀವಿ ಅಂತ ಹೇಳಿದ್ರು. ಆಮೇಲೆ ಏನು ಸೆಲೆಕ್ಟ್ ಆಗಿರಲಿಲ್ಲ ನಾನು. ಕೊನೆಗೆ 2002 ಅಲ್ಲಿ ಅವರೇ ಕರೆದು ಕಾಮಿಡಿ ಟೈಮ್ ಮಾಡಿ, ಅಂದರೆ ಅಷ್ಟೊತ್ತು ನಾನು ಸೀರಿಯಲ್ ಎಲ್ಲ ಮಾಡ್ತಿದ್ದೆ. 1-2 ಅಲ್ಲಿ ಗ್ಯಾಪ್ ಒಂದು 3-4 ವರ್ಷ. ಅಷ್ಟೊತ್ತು ನಾನು ಸೀರಿಯಲ್ ಪಾಪ್ಯುಲರ್ ಆಗಿದೆ. ಒಂದಷ್ಟು ಸೀರಿಯಲ್ಸ್, ವಠಾರ, ಭಾಗ್ಯ ಅಂತ ಮಾಡಿದೆ, ಸಿಲ್ಲಿಲಲ್ಲಿ, ಪಾಪ ಪಾಂಡು, ಯದ್ವಾ ತದ್ವಾ ಅಂತ ಸೀರಿಯಲ್ಸ್ ಮಾಡ್ತಾ ಇದ್ದೆ. ಹೌದು. ಡೈಲಿ ಸೋಪ್ಸ್ ಮಾಡ್ತಾ ಇರಬೇಕಾದ್ರೆ ಅವರು ಹುಡುಕ್ತಾ ಇದ್ರು ಒಂದು ಫೇಸ್ನ, ಅಂದರೆ ಪ್ರ್ಯಾಂಕ್ಸ್ಟರ್ ಥರ ಬೇಕು ಒಬ್ಬ ಕಿಲಾಡಿ ಅಂತ. ಕಿಲಾಡಿ ತಗ್ಲಾಕ. ಸೊ ನಮ್ಮ ರವಿಶಂಕರ್ ಗೌಡ ಸಿಲಿಲಲ್ಲಿ, ವಿಠಲ್ ರಾವ್, ಅವನಿಗೆ ಫೋನ್ ಮಾಡಿದ್ರು, ಮಾಡ್ತೀರಾ ಅಂತ. ಸರ್ ಒಬ್ಬ ಕಿಲಾಡಿ ಅವನೇ, ನನ್ನ ಫ್ರೆಂಡ್ ಅವನು. ಸೊ ನಾನು ಕಿಲಾಡಿ ಅವನೇ ಅವನು ಅಂದ್ಬಿಟ್ಟು ಅವನು ನನ್ನ ನಂಬರ್ ಕೊಟ್ಟ. ಆಮೇಲೆ ಸುವರ್ಣ ಅಂತ ಇದ್ರು ಉದಯ ಟಿ ವಿಲಿ, ಅವ್ರು ಫೋನ್ ಮಾಡಿದ್ರು. ಸುವರ್ಣ ಅಂತ ಉದಯ ಟಿ ವಿಲಿ ಈ ಥರ ಕಾಲ್ ಫಾರ್ಮ್ ಇದೆ, ಬಂದು ನೋಡಿ ಅಂತ. ಸೊ ಹೋದೆ, ಒಂದು ಸಲಿಗೆ ಓಕೆ ಆಗ್ಬಿಡ್ತದೆ. ಓಕೆ, ಈಗ ನೀವು ಉದಯವರೆಗೆ ಬಂದಿದ್ದೀರಿ, ಓಕೆ ಆಗಿದೆ. ಅದನ್ನ ಮುಂದುವರ್ಸೋಣ. ಒಬ್ರು ಕಿಲಾಡಿಗೆ ಫೋನ್ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ 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 ಸರ್, ಕೇಳಿಸ್ತಾ ಇದೆ ಸರ್? ಮುಗೀತು ಅನ್ಸುತ್ತೆ. ಸರ್ ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ ಸರ್? ಅಣ್ಣ ಚೆನ್ನಾಗಿದ್ದೀನಿ ಅಣ್ಣ. ಏನು ಮಾಡ್ತಿದ್ದೆ ಅಣ್ಣ? ಹೆಂಗ್ ಮಾಡ್ಬೇಕು? ಗೌರಿ ಗಣೇಶನ ಹಬ್ಬದ ಗಣೇಶನ ನಮಸ್ಕಾರಗಳಿಗೆ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಏನ್ ಮಾಡ್ತಿದ್ದೀರಾ? ಪೂಜೆಗೆ ರೆಡಿ ಮಾಡ್ಕೊತಾ ಇದೀವಿ. ಹಂಗೆ ಬೆಳಗ್ಗೆಯಿಂದ ನಿಂತೆ ಹೌದಾ ಗಣೇಶನ ಹಬ್ಬ ಅನ್ಕೊಂಡೆ. ಈಗ ವಿಜಿ ಜೊತೆ ಮಾತಾಡ್ದೆ, ಒಂದು 10 ಸೆಕೆಂಡ್ ಕನ್ಫ್ಯೂಸ್ ಮಾಡ್ಬಿಟ್ಟ ನನ್ನ. ಹೌದಾ? ವಿಜಿಗೆ ಏನೇನೋ ಪುಸ್ತಕ ಎಲ್ಲ ಓದ್ಬಿಟ್ಟು ಬೇಸ್ ವಾಚ್ ಎಲ್ಲ ಕಂಡಿಡ್ಕೊಂಡ್ಬಿಟ್ಟು ಕನ್ಫ್ಯೂಸ್ ಮಾಡ್ಬಿಟ್ಟ. ಯಾರು ಆಮೇಲೆ ಕಂಡಿಡ್ದೆ.
ಕಡುಬು ತಿಂತಿದ್ದೀನಿ ಅಂತ ಆಯ್ತು ನಮ್ದೆ ಅಂದೆ ಇಲ್ಲಿ ಬಟ್ ಫಸ್ಟೇ ಕಂಡು ಹಿಡಿದ್ಬಿಟ್ಟು ನಮಸ್ಕಾರ ನಾನು ರಿಹರ್ಸಲ್ ಎಲ್ಲ ಮಾಡ್ಕೊಂಡು ಈ ವಯಸ್ಸಲ್ಲಿ ಹೋಗೋಣ ಗೌರಿ ಗಣೇಶ ಹಬ್ಬದ ಶುಭಾಶಯಗಳಣ್ಣ. ಥ್ಯಾಂಕ್ ಯು ರಘುವಣ್ಣ, ಕಂಗ್ರ್ಯಾಚುಲೇಷನ್ಸ್ 25 ದಿನ. ಕಂಗ್ರಾಚುಲೇಷನ್. ನಾವು ಇಡೀ ನಾಡಿನ ಜನತೆಗೆ ನಾವು ಕಂಗ್ರಾಚ್ ಹೇಳ್ಬೇಕು, ಯಾಕಂದ್ರೆ 25 ದಿನ ತುಂಬಾ ಖುಷಿಯಿಂದ. ಅಣ್ಣ ನಾವು ಅನ್ಕೊಂಡೇ ಇರ್ಲಿಲ್ಲ ಅಲ್ಲ 25ನೇ ದಿನ ಕರೆಕ್ಟ್ ಆಗಿ ಬಂದು ಗಣೇಶ ಹಬ್ಬ ಕೂರುತ್ತೆ ಅಂತ. ಅಯ್ಯೋ ನೋಡಿ, 15 ಸ್ವಾತಂತ್ರ್ಯಕ್ಕೆ ರಿಲೀಸ್ ಆಯ್ತು, ಗಣೇಶ ಹಬ್ಬಕ್ಕೆ 25 ದಿನ ಆಯ್ತು. 25 ದಿನ ಆಯ್ತು ಕರೆಕ್ಟ್ ಆಗಿ ಕೂತ್ಕೋತಲ್ಲ. ಹೌದೌದೌದು. ಮೊನ್ನೆ ದುಬೈಲು ಬಹಳ ತುಂಬಾ ಅಲ್ಲಿ ಜನ ನೋಡಿ, ನಮ್ದು ಒಳ್ಳೆ ನಮ್ಮ ಬೆಂಗಳೂರಲ್ಲಿ ಕ್ರೌಡ್ ಸೇರಿದಂಗೆ ಸೇರಿತ್ತು ಜನ ಎಲ್ಲ 3 ಶೋಗಳು. ಅದನ್ನು ಬಹಳ ಖುಷಿ ಆಯ್ತು. ದುಬೈ, ಅಬುದಾಬಿಲಿ ಅವ್ರಿಗೂ ಥ್ಯಾಂಕ್ ಯು. ಅವ್ರ ಪ್ರೀತಿಗೆ ಹೆಂಗೆ ಸೇರಿದ್ರು ಅಲ್ಲಿ ಪಾಪ ನಮ್ಮ ದುಬೈಲೆಲ್ಲ ಅಲ್ಲಣ್ಣ. ಹೌದೌದೌದು. ಅಲ್ಲೂ ಇಲ್ಲೂ ಎಲ್ಲರೂ ಅದನ್ನೇ ಕೇಳ್ತೇವೆ, ಬೊಮ್ದೇವ್ರು ಅಂತ. ಏನ್ ಸ್ವಾಮಿ ಜಮೀನುಗಳು ಎಲ್ಲೆಲ್ಲೋ ಸ್ವಾಮಿ ಜಮೀನುಗಳು ಏನಾದ್ರು ಕೊಡ್ತೀರಾ ನಮ್ಗೆ ಅಂತ. ಈಗ ಬೊಮ್ದೇವ್ರು ಭಯಂಕರ ಪಾಪ್ಯುಲರ್ ಅಣ್ಣ ಈಗ ಬೊಮ್ದೇವ್ರು ಅಲ್ವಾಣ? ಹೌದೌದು. ಎಲ್ಲರೂ ಮನೆ ರಘುಣ ನೀನ್ ಡೈಲಾಗ್ ಏನ್ ಕ್ಲಾಪ್ ಹೊಡಿತಾರಣ್ಣ. ಯಾವ ಡೈಲಾಗ್ ಹೇಳು? ಇದು ಯಾರೋ ಮರ್ತೋಗಿರೋದು ಬಿಟ್ಬಿಡ್ತಿರ್ಗ ಅದನ್ನೇ ಹೋಗ್ತಾರೆ. ಯಾರೋ ಏನೋ ದೇವ್ರು ಒಳ್ಳೆ ಚಾನ್ಸ್ ಕೊಟ್ಟಿದ್ದ, ಅವ್ನ ಹೆಂಡ್ತಿನ ಮರ್ತ್ಬಿಟ್ಟು ಇನ್ನೊಂದ್ ಮದ್ವೆ ಆಗಕ್ಕೆ ತಿರ್ಗಿ ಅವ್ನ ಹೆಂಡ್ತಿನೇ ಮದ್ವೆ ಆಗಕ್ ಹೋಗ್ತಾವನಲ್ಲೋ ಅಂತ. ಒಮ್ಮೆ ಆ ಡೈಲಾಗ್ ರಿಪೀಟ್ ಪ್ಲೀಸ್. ಇವನು ಯಾರ ಮರ್ತೋಗಿದ್ದಾನೆ ತಿರ್ಗಿ ಅವ್ನು ಹೊಸ ನುಡ್ಕ ತಿರ್ಗಿ ಹಾಳೆ ಹರ್ಕೆ ಹೋಗ್ತಾನೆ. ಅಣ್ಣ ಮನೇಲೆಲ್ಲ ಮೇಡಮ್ ಅವ್ರಿಗೆ ಹೇಳಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳ ನನ್ನ ಕಡೆಯಿಂದ. ಥ್ಯಾಂಕ್ ಯು ಅಂಡ್ ಒನ್ಸ್ ಅಗೇನ್ ಕೃಷ್ಣಪ್ಪಣಿಯ ಸಕ್ಸಸ್ಗೆ ಎಲ್ಲ ನಾಡಿನ ಜನತೆಗೆ ಕಂಗ್ರಾಚುಲೇಷನ್. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ವಿಶೇಷವಾಗಿ ಗಣೇಶನ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್ ಫೋನ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ದುಬೈ ಬಗ್ಗೆ ಮಾತಾಡ್ತಿದ್ವಿ, ಆ ದುಬೈ ಸೆಲೆಬ್ರೇಷನ್ ಇದೆ, ಅದನ್ನ ಒಂಚೂರು ನೋಡೋಣ, ಅದ್ರ ಬಗ್ಗೆ ಮಾತಾಡೋಣ. ನಮಗೆ ಸಿಗೋದು ದುಬೈಗೆ ಬಂದು ನಿಮ್ಮನ್ನೆಲ್ಲ ನೋಡಿ ಈಗ ನಿಮ್ಮ ಜೊತೆ ಚಿತ್ರವನ್ನ ನೋಡುವಂತಹ ಒಂದು ಚಾನ್ಸ್ ನನಗೆ ಸಿಕ್ಕಿರೋದು ನಾನು ಬಹಳ ಖುಷಿ ಪಡ್ತೀನಿ. ನಮಗೆ ಸಿಗೋದು ದುಬೈಗೆ. ಸರ್ ದುಬೈ ನಾವು ಬೆಂಗಳೂರಿನ ಸೆಲೆಬ್ರೇಷನ್ ನೋಡಿದ್ವಿ, ದುಬೈಲೂ ಅದೇ ಥರದ ಸೆಲೆಬ್ರೇಷನ್. ವೆರಿ ಗುಡ್ ಸೆಲೆಬ್ರೇಷನ್. ಆ್ಯಂಡ್ ಅಲ್ಲಿ ಅರೇಂಜ್ ಎಲ್ಲ ಸಗದ ಮಾಡಿದ್ರು. ಆ್ಯಂಡ್ ಓಪನ್ ಮಾಡಿದ್ದು 2 hours-ಗೆ 3 ಶೋಸ್ ಹೌಸ್ಫುಲ್ ಆಗ್ಬಿಟ್ಟಿತ್ತು ಅಲ್ಲಿ ಪ್ರೀಮಿಯರ್ ಶೋಸ್. ಆ್ಯಂಡ್ ಎವ್ರಿಥಿಂಗ್ ಪೇಡ್ ಪ್ರೀಮಿಯರ್ ಅದೆಲ್ಲ 1:4 ರೇಟು. ಅದು ಕೂಡ ನಮ್ಮವ್ರು ಬಂದು ಪ್ರೀತಿಯಿಂದ ನೋಡಿ ಚಪ್ಪಾಳೆ ತಟ್ಟಿ ಅಷ್ಟು ದೊಡ್ಡ ವೆಲ್ಕಮ್ ಮಾಡಿ. ನಾನು ಯಾವತ್ತೂ ಹೋಗಿರಲಿಲ್ಲ ಯಾವುದೇ ಪ್ರೀಮಿಯರ್ಗೂ, ಎಲ್ಲೂ ಫಸ್ಟ್ ಟೈಮ್ ಹೋಗಿದ್ದು. ಬಟ್ ಫಸ್ಟ್ ಟೈಮ್ ಅನ್ನೋದಕ್ಕಿಂತ ಸಿನಿಮಾ ಮೇಲಿರೋ ಒಂದು ಪ್ರೀತಿ, ಭಾಷೆ ಮೇಲಿರೋ ಗೌರವ ಅಲ್ವಾ ದೊಡ್ಡದು. ಹೌದು. ಸೊ ನಮ್ಮನ್ನಲ್ಲಿ ಕರ್ಕೊಂಡೋಗಿ ಸನ್ಮಾನ ಮಾಡಿ ಆ ಪಿಕ್ಚರ್ ಬಗ್ಗೆ ಅಷ್ಟು ಒಳ್ಳೆ ಮಾತಾಡಿ ಜನ ಎಲ್ಲ ತುಂಬ ಖುಷಿ ಆಯಿತು ನನಗೆ, ರಘುವಣ್ಣಗೆ, ನಮ್ಮ ಡೈರೆಕ್ಟರ್ ಇದ್ರು, ಪ್ರೊಡ್ಯೂಸರ್ ಇದ್ರು, ಎಲ್ಲರೂ ಭಾಳ ಖುಷಿ ಆಯಿತು. ಅಲ್ಲ ಇಲ್ಲಿ ಸೆಲೆಬ್ರೇಷನ್ ಇರೋದೇ ಬೇರೆ, ಬಟ್ ಓವರ್ಸೀಸ್ ಹೋದಾಗ ಅಲ್ಲೂ ನಮ್ಮ ಫಿಲಮ್ಗೆ ಇಂಥ ರೆಸ್ಪಾನ್ಸ್ ಇದೆ ಅಂದಾಗ ಅದ್ರದ್ದು ಫೀಲೇ ಬೇರೆ. ಇವತ್ತು ನಾವೇನು ಫಿಲಮ್ ರಿಲೀಸ್ ಆಗೋ ಮುಂಚೆ ಮಾತಾಡೋದೇ ಬೇರೆ, ಇವತ್ತು ನಾವು ಸೆಲೆಬ್ರೇಷನ್ ದಿನ ಮಾತಾಡ್ತೀವಲ್ಲ ಇದೇ ಬೇರೆ. ಈಗ ಕ್ಲಾರಿಟಿ ಇದೆ. ಈಗ ಫಿಲಮ್ ರಿಲೀಸ್ ಆಗೋಕ್ಕಿಂತ ಮುಂಚೆ ನಿಮಗೆ ನಾವು ಹೇಳಿದಷ್ಟೇ ಕ್ಲಾರಿಟಿ, ಅಂದರೆ ಇಂಟರ್ವ್ಯೂ ಮಾಡಬೇಕು ಮಾಡ್ತೀವಿ, ಅದೇನಿದೆ ಏನು ಹೇಳ್ಬೇಕು ಅದನ್ನೇ ಹೇಳ್ತೀವಿ, ಓಡತ್ತೆ ಅಂತೀರ ಅಷ್ಟೇ.
ನಿಮಗೆ ಪಿಕ್ಚರ್ ರಿಲೀಸ್ ಆದಮೇಲೆ ನೀವು ಪಿಕ್ಚರ್ ನೋಡಿರ್ತೀರಿ, ನಿಮ್ಗೊಂದು ಕ್ಲಾರಿಟಿ ಇರುತ್ತೆ, ನನಗೊಂದು ಕ್ಲಾರಿಟಿ ಇರುತ್ತೆ. ಏನೇ ಮಾತಾಡಿದ್ರು ಜನನೂ ನೋಡಿರ್ತಾರೆ, ಕನೆಕ್ಟ್ ಆಗ್ತಾರೆ ಜನನು. ಸೊ ಆ ಥರದಲ್ಲಿ ಒಂದು ಸಿನಿಮಾ ಚೆನ್ನಾಗಿದ್ರೆ ನೋಡಿ ಎಲ್ಲೋದ್ರೂ ಒಳ್ಳೆ ಒಂದು ಬೆಂಬಲ ಸಿಗುತ್ತೆ. ಕರೆಕ್ಟ್. ಆಗಲೇ ನಾವು ಪಂಟ್ರು ಬಂದಿದ್ದಾರೆ, ಇನ್ನೇನು ಮುಂದೆ ಶೋ ಸ್ಟಾರ್ಟ್ ಆಗಬೇಕು, ಅಲ್ಲಿವರೆಗೆ ಬಂದಿದ್ವಿ ಉದಯ್ ಟಿ ವಿ. ಸೊ ಆಮೇಲೆ ಸ್ಟಾರ್ಟ್ ಮಾಡಿದ್ವಿ ಕಾಮಿಡಿ ಟೈಮ್. ಸೊ ಆಗಿದ್ದು 2-3 ಎಪಿಸೋಡ್ ಇಟ್ ಬಿಕಮ್ ವೆರಿ ಹಿಟ್. ಒಂದು ವಾರಕ್ಕೆ ವೆರಿ ಹಿಟ್. ಎಲ್ಲ ಕಡೆ ಫಸ್ಟ್ ಎಲ್ಲ ಸೀರಿಯಲ್ ಆ್ಯಕ್ಟ್ರು ಅಂತಿದ್ರು. ಹೌದು. ಇದು ಬಂದಿದ್ದ ತಕ್ಷಣ ಕಾಮಿಡಿ ಟೈಮ್ ಗಣೇಶ್ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರು. DVG ರೋಡಲ್ಲಿ ಇದ್ದೆ ನಾನು, ನಾಗಚಂದ್ರ ಸರ್ಕಲಲ್ಲಿ ಬ್ಯಾಚುಲರ್ ರೂಮು. ಸೊ ಎಲ್ಲ ಕಡೆ ಗಣೇಶ್ ಉದಯ್ ಟಿ ವಿ ಗಣೇಶ್ ಅಂತ. ಸೊ ಅವಾಗ ಗೊತ್ತಾಯ್ತು, ಈಗ ನಾನು ಪಾಪ್ಯುಲರ್ ಅಂತ. ಆ ಥರ ಸ್ಟಾರ್ಟ್ ಆಗಿದ್ದು ಕರಿಯರ್. ಸೊ ಚಾನಲ್ಲು ತುಂಬ ಸಪೋರ್ಟ್ ಮಾಡ್ತು ನನಗೆ. 1000 ಎಪಿಸೋಡ್ಸ್ ಮಾಡಿದೆ ನಾನು. 1000 ಎಪಿಸೋಡ್ಸ್ ಪಿಕ್ಚರ್ ರಿಲೀಸ್ ಆದಮೇಲೂ ಮಾಡ್ತಿದ್ದೆ 100 ಎಪಿಸೋಡ್. ಮುಂಗಾರು ಮಳೆ ಆದಮೇಲೆ ಆ ಥರ ಸ್ಟಾರ್ಟ್ ಆಗಿದ್ದು ಕರಿಯರ್. ಜನರ ಪ್ರೀತಿ ಆವಾಗ ಹೇಗೆ ಸಿಗ್ತಾ ಇತ್ತು, ಇವಾಗ ಹೇಗೆ ಅಂತ? ಇವಾಗ ಜಾಸ್ತಿನೇ ಇದ್ದಿರುತ್ತೆ, ಬಟ್ ಆವಾಗ ಇನ್ನೂ ಸಣ್ಣ ಸ್ಟಾರೂ ಅಲ್ಲ, ಒಂದು ರಿಯಾಲಿಟಿ ಶೋ ಮಾಡ್ತಾ ಇದ್ದವರು. ಆವಾಗ ಜನ ನಿಮ್ಮನ್ನು ಒಪ್ಕೊಂಡಿದ್ದಿಲ್ಲ. ನನಗೆ ಯಾವತ್ತೂ ಜನ ಪ್ರೀತಿ ಕಮ್ಮಿ ಮಾಡಿಲ್ಲ ಅಲ್ವಾ, ಯಾವತ್ತೂ ಕಮ್ಮಿ ಮಾಡಿಲ್ಲ ಅವರ. ಫ್ರಮ್ ದ ಡೇ 1 to ಇಲ್ಲಿವರೆಗೂ, ಕಾಮಿಡಿ ಟೈಮ್ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ಅವರು. ಅದಕ್ಕೆ ನಾನು ಮೊನ್ನೆ ಹೇಳಿದ್ದು, ದಯವಿಟ್ಟು ನಾನು ಬಾಸ್ ಗೀಸ್ ಅಂತ ಕರಿಬೇಡಿ. ಏನೋ ನಾನು ಹೈಯರ್ ಒಂದು ಅಪ್ಪರ್ ಮಿಡ್ಲ್ ಕ್ಲಾಸಿಂದ ಬಂದ ಹುಡುಗ ನಾನು, ನಿಮ್ಮನೆ ಹುಡುಗ ನಾನು. ನೀವು ಬಾಸ್ ಅಂದ್ಬಿಟ್ಟು ನಾನು ದೂರ ಇಡಬೇಡಿ. ಯಾರೋ ಹೇಳ್ತಾ ಇದ್ರು, ಬಾಸ್ ಅಂದರೆ ಡಿಕ್ಟೇಟರ್ ಅಂತೆ, ಲೀಡರ್ ಅಂದರೆ ನಿಮ್ಮನ್ನು ಮುನ್ನಡೆಸೋನಂತೆ. ಸೊ ನಾನು ಅವ್ರಿಗೆ ಹೇಳಿದೆ, ನಾನು ನಿಮ್ಮ ಮನೆ ಹುಡುಗ, ನಿಮ್ಮ ಪ್ರೀತಿಯಿಂದ ಬೆಳೆದವನು. ಆ್ಯಂಡ್ ನಾನು ಗೋಲ್ಡನ್ ಸ್ಟಾರ್ ಅಂತ ಇಟ್ಟಿದ್ರೆ ಸಾಕು ನನಗಷ್ಟು. ನಾನು ಬೇರೆಯವ್ರಿಗೆ ಕರೆದ್ರೆ ಕರೀಲಿ, ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಓಕೆ, ಅವ್ರವ್ರ ಇಷ್ಟ. ಪ್ರತಿಯೊಬ್ಬರು ಅಭಿಮಾನಿಗಳಿಗೂ ಅವ್ರವ್ರದ್ದೇ ಆದ ಒಂದು ಇರುತ್ತೆ. ಅವರ ಸ್ಟಾರ್ನ ಬಾಸ್ ಅಂತ ಕರೆಯೋದು ಐ ಹ್ಯಾವ್ ಆಲ್ ಡ್ಯೂ ರೆಸ್ಪೆಕ್ಟ್. ಬಟ್ ನಾನು ಬೆಳೆದು ಬಂದ ಹಾದಿ ಬೇರೆ. ನನ್ನನ್ನು ಬೆಳೆಸಿರೋದು ಚಿಕ್ಕ ಪರದೆಯಲ್ಲಿ ಮನೇಲಿ ಕೂತ್ಕೊಂಡು ತನ್ನ ಸಾಮಾನ್ಯ ಆಡಿಯನ್ಸಿಂದ ಎದ್ದು ಬಂದವನು ನಾನು. ಒಬ್ಬ ಸ್ಟಾರ್ ಕುಟುಂಬದಿಂದ ಆಗಲಿ, ಸಿನಿಮಾ ಬ್ಯಾಕ್ಗ್ರೌಂಡಿಂದಾಗಲಿ ಬಂದವನಲ್ಲ. ನಾನು ಒಬ್ಬ ಸಾಮಾನ್ಯ ಕುಟುಂಬದ, ಒಬ್ಬ ಸಾಮಾನ್ಯ ವರ್ಗದ ಕೆಲಸ ಮಾಡ್ತಂಥ ನಮ್ಮ ಮಗ, ಒಂದು ಮಿಡ್ಲ್ ಕ್ಲಾಸ್, ಅಪ್ಪರ್ ಮಿಡ್ಲ್ ಕ್ಲಾಸ್ ಹುಡುಗ. ಅವನ್ನ ಕಾಮಿಡಿ ಟೈಮ್ ನೋಡಿ ಮನೆ ಹುಡುಗ ಅಂತ ಕೂತ್ಕೊಂಡು ನಮಸ್ಕಾರ ಅಂತ ಚಪ್ಪಾಳೆ ಹೊಡೆದು ಬೆಳೆಸಿದವರು. ಸೊ ನನ್ನನ್ನು ಬಾಸ್ ಅಂತ ಕರೀರಿ ಅಂದರೆ ಅದು ನನಗೆ ಅರ್ಥನೇ ಆಗಲ್ಲ. ನನ್ನ ಒಂದು ಬೆಳೆದ ರೀತಿ ನೋಡಿದ್ರೆ. ಸೊ ಮನೆ ಹುಡುಗನಾಗಿ ಬೆಳೆಸಿದ್ರೆ ನಾನು ಗೋಲ್ಡನ್ ಸ್ಟಾರ್ ಅಂತ ಇಟ್ಟಿದ್ರಿ ಸಾಕು ನನಗಷ್ಟು. ನನಗೆ ಸಾಕಷ್ಟು. ಇನ್ನೊಬ್ರು ಮಾತಾಡ್ಬೇಕಂದ್ರೆ ನಿಮ್ಮ ಹತ್ರ ಕಾಲರ್ ಇದ್ದಾರೆ. ಹಲೋ ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಗಣೇಶರ ಹತ್ರ ಮಾತಾಡ್ತಾ ಇದ್ದೀರಾ? ಹೌದು ಸರ್ ಏನ್ ಕಾಣಿಸ್ತಿದ್ದೀರಾ ಸರ್ ಪಿಕ್ಚರ್ ಅಲ್ಲಿ? ಸಕ್ಕದ ಕಾಣಿಸ್ತಿದ್ದೀರಾ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಸರ್ ನಾನು ಹುಬ್ಳಿನ ಮಾತಾಡ್ತಿರೋದು. ಸಕ್ಕದ ಕಾಣಿಸ್ತಿದ್ದೀರಾ ಸರ್. ನಾನಂತೂ ನಂಬಕ್ಕೆ ಆಗಿಲ್ಲ. ಮುಂಗಾರು ಮಳೆಯಿಂದ ಹೆಂಗ್ ಕಾಣಿಸ್ತಿದ್ರೆ ಈ ಪಿಕ್ಚರ್ ಅಲ್ಲಿ ಹಂಗೆ ಕಾಣಿಸ್ತಿದ್ದೀರಾ ಸರ್. ಹೌದಾ? ಇದು ನಿಮ್ದು ಹುಬ್ಳಿ ಭಾಷೆ ಬಹಳ ಇಷ್ಟ ಆಯ್ತು ನನಗೆ. ನೀವು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರೇನಾ? ಹೌದು ಸರ್, ಇಲ್ಲೇ ಹುಟ್ಟು ಬೆಳೆದಿದ್ದು. ನೋಡಿ, ನೀವು ಹುಬ್ಳಿ ಭಾಳ ಚಲೋ ಮಾತಾಡ್ತೀರಿ. ಅಮೂಲ್ಯ ಅವರೇ, ಸಾರಿ ನಾನು ಅಮೂಲ್ಯ ಅಂದ್ಬಿಟ್ಟೆ. ನಿಮ್ಮ ಹೆಸರೇನು? ನನ್ನ ಹೆಸರು ಹೇಳಿಲ್ಲ ಸರ್. ಕಂಗ್ರಾಚುಲೇಷನ್ಸ್. 25 ದಿವಸ ಕಂಪ್ಲೀಟ್ ಆಗಿದೆ ಕೃಷ್ಣ ಪ್ರಣಯ ಸಖಿ. ಬಟ್ ನಾನು ಶಿಲ್ಪಾಮ್ಗಾಗಿರ್ಬೋದು, ನಿಮ್ಗಾಗಿರ್ಬೋದು, ನಾನು ಈ ಪಿಕ್ಚರ್ ನೋಡ್ಬೇಕಾದ್ರೆ ಸೆಕೆಂಡ್ ಟೈಮ್ ಅಲ್ಲ, ಫುಲ್ ಫಿದಾ ಆಗ್ಬಿಟ್ಟೆ. ಏನಪ್ಪ ನಾನು ಹಿಂಗಾಗ್ಬಿಟ್ಟಿದೀನಿ, 15 ವರ್ಷ ಆಗಿದೆ, ಹಂಗೆ ಇದಾರಲ್ಲ ಗಣೇಶರು ಸ್ಕ್ರೀನ್ ಮೇಲೆ. ನಂಗೆ ನಿಜ ಅದನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಇವಾಗ ವರ್ಕೌಟ್ ಸ್ಟಾರ್ಟ್ ಮಾಡಿದೀನಿ ಸರ್. ಸೊ ಈಗ ಫುಲ್ ಬೌನ್ಸ್ ಬ್ಯಾಕ್ ಆಗಿ ಅಮೂಲ್ಯ ರೆಡಿ. ಅದು ಗೊತ್ತಿಲ್ಲ, ಬಟ್ ಅಟ್ಲೀಸ್ಟ್ ಚೆನ್ನಾಗಿ ಕಾಣ್ಬೇಕು ಅನ್ನೋ ಇಂಟ್ರೆಸ್ಟ್ ಬಂದಿದೆ. ನಮ್ ಸ್ಟಾರ್ ಅಂದ್ರೆ ಲೈಕ್ ನಾನು ಫಸ್ಟ್ ಪಿಕ್ಚರ್ ಮಾಡಿದಾಗ ಹೆಂಗಿದಾರೋ ಗಣೇಶ್ ಸರ್, ಇಟ್ಸ್ ಬಿನ್ 15 years ಆಲ್ಮೋಸ್ಟ್, ಹಂಗೆ ಕಾಣಿಸ್ತಾ ಇದಾರೆ. ನಾನು ನಿಜ ಇಡೀ ಪಿಕ್ಚರು ಅವ್ರನ್ನ ನೋಡ್ಕೊಂಡೇ ಕುಂತ್ಬಿಟ್ಟಿದ್ದೀನಿ. ಥ್ಯಾಂಕ್ ಯು ಪುಟ್ಟ, ಥ್ಯಾಂಕ್ ಯು ವೆರಿ ಮಚ್. ಸೊ ರಿಯಲಿ ನೈಸ್. ಅಂಡ್ ನನ್ಗೆ ಇವಾಗ್ಲೂ ಆ ಕಾಮಿಡಿ ಸೀನ್ಸ್ ಎಲ್ಲ ಒಂದೊಂದು ಅಲ್ಲಿ ಇಲ್ಲಿ ಬರ್ತಾ ಇದೆ. ಐ ಕೀಪ್ ಸೀಯಿಂಗ್, ಐ ಕೀಪ್ ಲೈಕಿಂಗ್.
ಅಂಡ್ ಎಷ್ಟ್ ದಿವಸ ಆದ್ಮೇಲೆ ಎಷ್ಟು ನಮ್ಮ ಮನೆಯವರೆಲ್ಲ ಹೋಗಿ ಪಿಕ್ಚರ್ ನೋಡ್ಕೊಂಡ್ ಬಂದ್ರು. ಹೋಗ್ಲೇಬೇಕು ಅನ್ಬಿಟ್ಟು ಹೋಗ್ತಾ ಇದ್ರು. ನನ್ ಮಗ ಇವಾಗ ಹೇಳ್ತಾನೆ ಗಣೇಶಂಕರ್ ಸಾಂಗ್ ಹಾಕಿ ಗಣೇಶಂಕರ್ ಸಾಂಗ್ ಹಾಕಿ ಯೂಟ್ಯೂಬ್ ನಲ್ಲಿ ಮುಂದೆ ಬಂದ್ರೆ ಸಾಕು ಗಣೇಶಂಕರ್ ಸಾಂಗ್ ಹಾಕಿ ಗಣೇಶಂಕರ್ ಸಾಂಗ್ ಹಾಕಿ ಅಂತ. ದ್ವಾಪರ ಮತ್ತೆ ಚಿನ್ನಮ್ಮ ಸಾಂಗ್ ಹಾಕ್ಲೇಬೇಕು ಊಟ ಮಾಡೋ ಟೈಮಲ್ಲಿ. ವೆರಿ ನೈಸ್ ಪುಟ್ಟ, ಥ್ಯಾಂಕ್ ಯು. ಆಮೇಲೆ ಅದು ಹುಬ್ಳಿ ಸ್ಲ್ಯಾಂಗ್ ತುಂಬಾ ಚೆನ್ನಾಗಿತ್ತು. ಬರ್ಲಿಲ್ಲ ಸರ್, ಸಡನ್ ಆಗಿ ಮರ್ತೋಗ್ಬಿಟ್ಟೆ ನಾನು ಏನ್ ಮಾತಾಡೋದು. ನಾವು ಹುಬ್ಳಿಯಿಂದ ಸರ್, ಹುಬ್ಳಿ ಸ್ಲ್ಯಾಂಗ್ ಇದ್ದಂಗಿಲ್ವಲ್ಲ ಇದು. ಥ್ಯಾಂಕ್ ಯು ಪುಟ್ಟ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಮರ್ತೆ ಹೋಗ್ಬಿಟ್ಟೆ, ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸರ್ ನಿಮಗೆ, ನಮ್ ಜಗ್ಗಿಗೆ, ಮಕ್ಳಿಗೆ, ನಿಮ್ಮ ಮನೆಯವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಪುಟ್ಟ. ಥ್ಯಾಂಕ್ ಯು ಸರ್, ನಿಮ್ಗೂ ಕೂಡ ಸರ್. ಥ್ಯಾಂಕ್ ಯು ಪುಟ್ಟ, ಥ್ಯಾಂಕ್ ಯು ಮೇಡಮ್ ಫೋನ್ ಮಾಡಿದ್ದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.